ನಿಮಗೆ ಸ್ತೋತ್ರ. May God's name be praised. ಇವಾಗ ನೋಡುವಂಥದ್ದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. And it is really a joy to see each one of you. ನೀವೆಲ್ಲರೂ ಪ್ರಾರ್ಥನೆ ಮತ್ತು ನಿಮ್ಮ ನಂಬಿಗಸ್ತಿಕೆಯ ಸಹಾಯಕ್ಕಾಗಿ ನಾವು ನಿಮಗೆ ಬಹಳ ದೇವರಿಗೆ ಸ್ತೋತ್ರ ಮತ್ತು ನಿಮಗೆ ಕೃತಜ್ಞರಾಗಿದ್ದೇವೆ. And I praise God and I also thank you for your prayers and also your financial support for us and our ministry. ಈ ದಿನ ನಾವು ಸ್ವಲ್ಪ ಟೈಟ್ ಆಗಿರೋದು, ಸ್ವಲ್ಪ ಲೂಸ್ ಆಗಿರೋಣ, ಸ್ವಲ್ಪ ಫ್ರೀ ಆಗಿರೋಣ. ದೇವರು ನಮ್ಮ ಜೊತೆ ಮಾತಾಡುವಾಗೆ ಲೆಟರ್ಸ್ ನಾವು ನಮ್ಮನ್ನೇ ನಾವು ಫ್ರೀ ಮಾಡ್ಕೊಳ್ಳೋಣ. Let us free ourselves, let us not be stubborn or strong, but pray and that God may speak to us and that our hearts be open. ನಾವೆಲ್ಲರೂ ಎದ್ದು ನಿಂತು ಒಂದು ವಾಕ್ಯ ಮಾತ್ರ ಓದಿ ನಂತರ ಪ್ರಾರ್ಥನೆ ಮಾಡಿ ಕೂತ್ಕೊಳ್ಳೋಣ, ದೇವರ ಜೊತೆ ಮಾತಾಡೋಣ. Let us rise and read one verse, pray and then be seated. ಯಾರು ಇದ್ದಾಳ ಅಂತ ಅವ್ರು ಮಾತ್ರ ಮಾಡಲಿ. Those who can stand, please stand. ರೋಮದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನವನ್ನು ಮಾತ್ರ. Romans chapter 8 verse 14 only. Only 14. ಎಲ್ಲರೂ ತೆಗೆದ ನಂತರ ಎಲ್ಲರೂ ಒಟ್ಟಿಗೆ ಓದೋಣ ಈ ವಾಕ್ಯ. Let us all read this verse together. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಇನ್ನೊಂದ್ಸಲಿ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಹಾಗೆ ನಿಂತ್ಕೊಳ್ಳಿ, ಪ್ರಾರ್ಥನೆ ಮಾಡೋಣ. Let us stand and let us also pray. ಕೃಪಾ ಕನಿಕರಗಳು ಅಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಉನ್ನತವಾದಂತಹ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮರಿಗಾಗಿ ಸ್ತೋತ್ರ. ದೇವರೇ, ನೀನು ನಮ್ಮೊಂದಿಗೆ ಮಾತನಾಡುವಂಥ ದೇವರು, ಮಾತಾಡೋದಕ್ಕೆ ಇಷ್ಟಪಡುವಂಥ ದೇವರಾಗಿದ್ದಿ. ನಮಗೆ ಕೇಳುವಂಥ ಮನಸ್ಸು ಅಷ್ಟು ಮಾತ್ರವಲ್ಲ, ಅದಕ್ಕೆ ವಿಧೇಯರಾಗುವಂಥ ಒಂದು ಹೃದಯ ನಮಗೆ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಬೆಳಗ್ಗೆ ನನ್ನೊಂದಿಗೂ ನಮ್ಮೆಲ್ಲರೊಂದಿಗೂ ನಿನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ಮಾತನಾಡಬೇಕಾಗಿ ಈಗೋ ದಾಸನು ಕಾದಿದ್ದೇನೆ ಮಾತಾಡೆಂಬುದಾಗಿ ಹೇಳುವ ರೀತಿಯಲ್ಲಿ ನಾವೆಲ್ಲರೂ ನಿನ್ನ ಸನ್ನಿಧಾನದಲ್ಲಿ ಕೂತಿದ್ದೇವೆ ಸ್ವಾಮಿ. ನಿನ್ನ ಆತ್ಮನ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿ ನೀನೇ ಮಹಿಮೆ ಹೊಂದಿಕೊಳ್ಳು. ನಿನ್ನ ಉದ್ದೇಶ, ನಿನ್ನ ಈ ಒಂದು ಕೂಟದ ಮೂಲಕ ಏನು ಇದೆಯೋ ಅದು ನೀನೇ ನೆರವೇರಿಸಿಕೊಡ್ಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲ ಮಹಿಮೆ ನಿಮಗೆ ಉಂಟಾಗಲಿ. ಅಲ್ಪನಾದ ನನ್ನನ್ನು ಶಿಲುಬೆ ಮರೆಯಲ್ಲಿ ಬಚ್ಚಿಟ್ಟು ದೇವರೇ, ನಿನ್ನ ಸ್ವರವನ್ನು ನಾವು ಕೇಳಿ ನಿನ್ನ ಮಾತುಗಳಿಗೆ ನಾವು ವಿಧೇಯರಾಗುವಂತೆ ಸಹಾಯ ಮಾಡು ಸ್ವಾಮಿ. ಎಲ್ಲ ಮಹಿಮೆ ನಿಮಗೆ ಉಂಟಾಗಲಿ. ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ದಯಮಾಡಿ ಕೂತ್ಕೊಳ್ಳಿ. ಈ ದಿನ ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡುವಂಥ ಒಂದು ಅಂಶ, ದೇವರು ನನ್ನೊಂದಿಗೆ ಹೇಳಿದಂಥ ಒಂದು ಅಂಶ ಜೊತೆಯಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. I would like to share what God has been speaking to me or that God has put in my heart. ಈ ದಿನ ಈ ಒಂದು ಸಂದೇಶದ ಶೀರ್ಷಿಕೆ ಏನಂತ ಹೇಳಿದ್ರೆ ಇನ್ಸ್ಪಿರೇಷನ್ ಆಫ್ ಗಾಡ್ ಎಂಬುದಾಗಿ. Inspiration of God. ದೇವರಿಂದ ಪ್ರೇರಣೆ ಆಗುವಂತ ಒಂದು ವಿಷಯ ಎಂಬುದಾಗಿ. Inspiration of God, that is the topic of my message. God calls his people to do his work. ದೇವರು ತನ್ನ ಕೆಲಸವನ್ನು ಮಾಡುವುದಕ್ಕಾಗಿ ತನ್ನ ಜನರನ್ನು ಕರೆಯುವನು. ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಗ್ಗಾಯನ ಗ್ರಂಥ 1ನೇ ಅಧ್ಯಾಯದ ವಚನ ಬಂದು 13-14ನೇ ಅಧ್ಯಾಯ 15 ವಚನದವರೆಗೂ ಓದ್ಕೊಳ್ಳೋಣ. In connection to this, shall we read Haggai chapter 1 verse 13 and 14. ಯೆಹೋವನು ದೂತನಾದ ಹಗ್ಗಾಯನು ಇದನ್ನು ನೋಡಿ ಜನರಿಗೆ 12ನೇ ವಚನ ಓದ್ಕೊಳ್ಳೋಣ. ಆಗ ಶೆಲ್ತಿಯನ ಮಗನಾದ ಜೆರುಬ್ಬಾಬೆಲ್, ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವ, ಸಮಸ್ತ ಜನಶೇಷ ಇವರೆಲ್ಲ ಯೆಹೋವನೆಂಬ ತಮ್ಮ ದೇವರ ನುಡಿಗೂ ಯೆಹೋವನೆಂಬ ತಮ್ಮ ದೇವರ ಅಪ್ಪಣೆ ಪ್ರಕಾರ ಪ್ರವಾದಿಯಾದ ಹಗ್ಗಾಯನು ಹೇಳಿದ ಮಾತುಗಳಿಗೆ ಕಿವಿಗೊಟ್ಟು ಯೆಹೋವನಲ್ಲಿ ಭಯಭಕ್ತಿ ಉಳ್ಳರಾದರು. ಯೆಹೋವನ ದೂತನಾದ ಹಗ್ಗಾಯನನ್ನು ನೋಡಿ ಜನರಿಗೆ, ನಿಮ್ಮೊಂದಿಗೆ ಇದ್ದೇನೆ ಎಂದು ಯೆಹೋವನು ನುಡಿಯುತ್ತಾನೆ ಎಂಬುದನ್ನು ಯೆಹೋವನ ದೂತನಾಗಿ ಹೇಳಿದನು. ಕೂಡಲೇ ಶೆಲ್ತಿಯನ ಮಗನು ಯೆಹೂದದ ದೇಶಾಧಿಪತಿಯೂ ಆದ ಜೆರುಬ್ಬಾಬೆಲ್, ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವ, ಸಮಸ್ತ ಜನಶೇಷ ಇವರೆಲ್ಲರ ಮನಸ್ಸುಗಳನ್ನು ಯೆಹೋವನು ಪ್ರೇರಿಸಲು ಅವರು ಅರಸನಾದ
ದಾರ್ಯಾವೇಶನ ಆಳ್ವಿಕೆಯ 2ನೇ ವರ್ಷದ 6ನೇ ತಿಂಗಳಿನ 24ನೇ ದಿನದಲ್ಲಿ ಬಂದು ತಮ್ಮ ದೇವರಾದ ಸೇನಾಧೀಶ್ವರನಾದ ಆಲಯದ ಕೆಲಸಕ್ಕೆ ಕೈ ಹಾಕಿದರು. ದೇವರು ನಾಮಕ್ಕೆ ಸ್ತೋತ್ರವಾಗಲಿ. May God's name be praised. ಈ ದಿನ ನಾವು ಹಗ್ಗಾಯನ ಗ್ರಂಥದ ಮೂಲಕವಾಗಿ ದೇವರು ಯಾವ ರೀತಿಯಲ್ಲಿ ಆ ಜನರನ್ನ ಪ್ರೇರೇಪಿಸಿ ಅವ್ರನ್ನ ಆ ದೇವಾಲಯದ ಕೆಲಸಕ್ಕೆ ಅವ್ರನ್ನ ನಡೆಸಿದರೆಂಬುದನ್ನ ನಾವು ಇವತ್ತು ಆ ಸಂದೇಶವನ್ನು ನಾವು ಕೇಳುವಂತರಾಗಿದ್ದೇವೆ. And this morning we will hear the message from the book of Haggai, how the Lord inspired the people and led them to build the temple. ಈ ಒಂದು ಬ್ಯಾಕ್ಗ್ರೌಂಡ್, ಇದರ ಹಿನ್ನೆಲೆ ನಿಮಗೆ ಗೊತ್ತಿರಬಹುದು, ಬಟ್ ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಹೇಳ್ತೇನೆ. You might know the background of this verse, but I will briefly share it. ಇಸ್ರಾಯೇಲರು ಯೆಹೂದ್ಯರು ವಿಶೇಷವಾಗಿ ಅವರು ದೇವರಿಗೆ ವಿರುದ್ಧವಾಗಿ ವಿಗ್ರಹಾರಾಧನೆ ಮಾಡುವುದು ಮಾತ್ರವಲ್ಲದೆ ಯೆರೆಮೀಯನ ಮಾತುಗಳು, ಪ್ರವಾದಿಯಾದ ಯೆರೆಮೀಯನ ಮಾತುಗಳನ್ನು ತಿರಸ್ಕರಿಸಿ ಅಪಹಾಸ್ಯ ಮಾಡಿದ 2 ಪೂರ್ವಕಾವೃತ್ತಾಂತ 36ನೇ ಅಧ್ಯಾಯದ ಕಡೆ ವಚನದಲ್ಲಿ ನೋಡ್ತೇವೆ. ಅವರು ದೇವರ ಮಾತಿಗೆ ಅವಿಧೇಯರಾದರು, ದೇವರ ದಾಸರನ್ನ ತಿರಸ್ಕಾರ ಮಾಡಿದ್ರಿಂದ ದೇವರ ಪಟ್ಟಣವನ್ನು, ಅಷ್ಟು ಮಾತ್ರ ದೇವಾಲಯವನ್ನು ನೆಬೂಕದ್ನೆಚ್ಚರನ ಮೂಲಕವಾಗಿ ನಾಶ ಮಾಡಿದರು. We see the Israelites, the Jewish, they rebelled against God. They were worshipping the idols, and they also were warned by the prophet Jeremiah. But the people were rebelled, and because of this, the Lord, and they submitted, or they destroyed the people, the temple, and also the wall. ದೇವಾಲಯದ ಮೇಲೆ ಅವರ ಅಭಿಮಾನ ಇದ್ದಂತ ಮಹಿಮೆಯ ಆ ಸೊಲೊಮೋನನ ದೇವಾಲಯವನ್ನ ಅರಸನಾದ ನೆಬೂಕದ್ನೆಚ್ಚರನು ಬಾಬಿಲೋನಿಂದ ಬಂದು ಸರ್ವನಾಶ ಮಾಡ್ತಾನೆ. The people of Israel held this temple that Solomon built very highly, but we see the Lord led Nebuchadnezzar, and through the Nebuchadnezzar the temple was destroyed. ಆಗ ಅವರನ್ನ ಬಾಬಿಲೋನ್ ದೇಶಕ್ಕೆ ಸೆರೆಯಾಗಿ ಅವರನ್ನ ಕರ್ಕೊಂಡು ಹೋಗಿ 70 ವರ್ಷಗಳು ಅಲ್ಲಿ ಅವರು ದಾಸರಾಗ್ತಾರೆ ಎಂಬುದನ್ನ ನಾವು ನೋಡ್ತೇವೆ. And the people of Israel were led to Babylon as slaves, and they were there for 70 years. 70 ವರ್ಷಗಳ ನಂತರ ಪ್ರವಾದಿಗಳಂತ ಯೆರೆಮೀಯನು 25ನೇ ಅಧ್ಯಾಯ ಮತ್ತು 29ನೇ ಅಧ್ಯಾಯದಲ್ಲಿ ಆ 70 ವರ್ಷಗಳ ನಂತರ ಪುನಃ ಬಂದು ಅವರು ಯೆರೂಸಲೇಮಿಗೆ ಬಂದು ದೇವಾಲಯವನ್ನು ಕಟ್ತಾರೆ ಎನ್ನುವಂಥದ್ದನ್ನ ಆತನು ಪೂರ್ವವಾಗಿ ಮುಂಚಿತವಾಗಿ ಹೇಳುವಂತನಾಗಿದ್ದಾನೆ. In Jeremiah chapter 25 and in chapter 29 we see that Jeremiah prophesies, saying that after the 70 years of exile, the Israelites will come back and restore or rebuild the temple. ಈ ಯೆರೂಸಲೇಮಿನಂತ ಈ ದೇವಜನರು ಬಾಬಿಲೋನಿಗೆ ಹೋಗಿ ಬಾಬಿಲೋನಲ್ಲಿ ಸೆಟ್ಲ್ ಆಗಿ ಅವರು ಕಂಫರ್ಟ್ ಆಗಿ ಅನುಕೂಲವಾಗಿರ್ತಾರೆ. The people of God who were in Jerusalem, we see that they went to exile in Babylon, and they lived a comfortable life, or they are settled in Babylon. ಆದರೆ ದೇವರ ವಾಕ್ಯ ನೆರವೇರುವಿಕೆಗೆ ಅನುಸಾರವಾಗಿ ಎಜ್ರನ ಗ್ರಂಥ 1ನೇ ಅಧ್ಯಾಯದಲ್ಲಿ ಅರಸನಾದ ಕೊರೇಷನ ಆಳ್ವಿಕೆಯ ಆತನ 1ನೇ ವರ್ಷದಲ್ಲಿ ಆ ಎಜ್ರನ ಗ್ರಂಥ 1ನೇ ಅಧ್ಯಾಯ ದಯಮಾಡಿ ಬಹಳ ಇಂಪಾರ್ಟೆಂಟ್ ಆಗಿದೆ. ಆ ವಾಕ್ಯ ನೋಡೋಣ. Shall we turn our Bibles to Ezra chapter 1? 1ನೇ ಅಧ್ಯಾಯದಲ್ಲಿ ಅಲ್ಲಿ ನೋಡುವಂತ ಒಂದು ಅಂಶ ಏನಂತ ಹೇಳಿದ್ರೆ, 1ನೇ ವರ್ಷದಲ್ಲಿ ಪಾರಸಿಯ ಅರಸನಾದ ಕೊರೇಷನ 1ನೇ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೊರೇಷನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗುರದಿಂದಲೂ ಪತ್ರಗಳಿಂದಲೂ ಪಾರಸ್ಯ ರಾಜನಾದ ಕೊರೇಷನೆಂಬ ಮಾತನ್ನು ಕೇಳಿ ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಕೊಟ್ಟು ತನಗೋಸ್ಕರ ಯಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕು ಎಂದು ಆಜ್ಞಾಪಿಸಿದ್ದಾನೆ. 3ನೇ ವಚನ, ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರ್ತಾರೋ, ಗಮನಿಸಿ ಪ್ರಿಯರೇ, ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರ್ತಾರೋ ಅವರು ಯಹೂದ ದೇಶದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಲಿ, ಅವರು ದೇವರ ಸಂಗಡ ಅವರು ಇರಲಿ ಎಂಬುದಾಗಿ ಅರಸನಾದ ಕೊರೇಷನು, ಇದನ್ನು ಒಬ್ಬ ಅನ್ಯನು, ಇವನು ದೇವರನ್ನು ಅರಿಯದವನು, ಈತನ ಮೂಲಕ ಆ ಒಂದು ದೇಶಕ್ಕೆ ಒಂದು ಸುದ್ದಿ ಅಥವಾ ಒಂದು ಪ್ರಕಟಣೆ ಆಗ್ತದೆ, ನೀವು ಹೋಗಬಹುದು ಎಂಬುದಾಗಿ. Ezra chapter 1 verse 1 to 3 we see that the king of Persia, Cyrus, a Gentile king, and through him we see that there was a declaration given
that the people of Israelite may return to their place. ಈ ಒಂದು ಸಂದೇಶವನ್ನು ಕೇಳಿ ನನಗೆ ಯೋಚನೆ ಮಾಡ್ತಾ ಬಂದೆ, ಯಾಕೆ ಈ ಕೊರೇಷನು ಈ ರೀತಿಯಾದಂತ ಪ್ರಕಟಣೆ ಮಾಡೋದಕ್ಕೆ ಕಾರಣ ಏನು? And when I was reading through this, there was a question raised in my mind: why a Gentile king Cyrus? Why did he declare like this? ನಾವು ಎಲ್ಲ ಓದಲಿಕ್ಕೆ ನಮ್ಗೆ ಸಮಯ ಇಲ್ಲ. ಆದ್ರೆ ದಾನಿಯೇಲ್ ಗ್ರಂಥ 6ನೇ ಅಧ್ಯಾಯ 28ನೇ ವಚನದಲ್ಲಿ ಒಂದು ವಚನ ಇದೆ. We don't have time to read all the verse, but Daniel chapter 6 verse 20. ಈ ಕೊರೇಷನನ್ನ ಪ್ರೇರೇಪಿಸೋದಕ್ಕೆ ಅಥವಾ ಕೊರೇಷನಿಗೆ ಪ್ರಕಟಣೆ ಮಾಡುವುದಕ್ಕೆ ಅಲ್ಲಿ ಒಂದು ವಚನ ಇದೆ. ಆ ದಾನಿಯೇಲ್ ಗ್ರಂಥ 6:28ರಲ್ಲಿ ಈ ದಾನಿಯೇಲನು ದಾರ್ಯಾವೇಷನ ಆಳಿಕೆಯ ಪಾರ್ಸಿಯ ಕೊರೇಷನ ಆಳಿಕೆಯಲ್ಲಿ ಗಣವಂತನಾಗಿ ಮಾಡಿದನು ಎಂಬುದಾಗಿ. Daniel chapter 6 verse 28. So this Daniel prospered during the reign of Darius and the reign of Cyrus this Persian. ಬೇರೆ ಈ ಕೊರೇಷನನ್ನ ಪ್ರೇರೇಪಣೆ ಮಾಡುವುದಕ್ಕೆ ಅಥವಾ ಕೊರೇಷನಿಗೆ ಪ್ರಕಟಣೆ ಮಾಡುವುದಕ್ಕೆ ಅವರ ಹಿಂದೆ ಇದ್ದಂತವನು ದಾನಿಯೇಲನು, ಪ್ರವಾದಿಯಾದ ದಾನಿಯೇಲನು. We see the inspiration behind this declaration for Cyrus to make was the inspiration behind was Daniel. ಅನೇಕ ಸಲ ದಾನಿಯೇಲನ ನಾವು ಮರೆ ಮಾಡ್ತೀವಿ, ಆದರೆ ದಾನಿಯೇಲನ ಒಂದು ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಇಲ್ಲಿ ನೋಡ್ತಾ ಇದ್ದೀವಿ. Many times we forget about Daniel, but we can look at the background of him. ಆದರೆ ಈ ಕೊರೇಷನು ಒಬ್ಬ ಅನ್ಯನು, ದೇವರು ಆತನನ್ನು ಉಪಯೋಗಿಸಿಕೊಂಡು ಆತನು ಈ ವಾಕ್ಯವನ್ನು ಆತನು ಹೇಳ್ತಾ ಇದ್ದಾನೆ. Cyrus, he belonged to a Gentile nation, but we see the Lord used him. ಇನ್ನೊಂದು ಮಾತು ಕೊರೇಷನ ಬಗ್ಗೆ ನನಗನ್ಸುತ್ತೆ, ಯೆರೆಮೀಯನಿಗೆ ಯೆಶಾಯನ ಗ್ರಂಥದಲ್ಲಿ ನಮ್ಗೆ ಗೊತ್ತಿರೋ ವಾಕ್ಯ ಅಲ್ಲಿ ಒಂದೆರಡು ವಚನ ಓದ್ಕೊಳ್ಳೋಣ. And about Cyrus we will also read a couple of verses from Isaiah. ಯೆಶಾಯ ಗ್ರಂಥ 44ನೇ ಅಧ್ಯಾಯ 28ನೇ ವಚನದಲ್ಲಿ Isaiah 44:28 ಅಲ್ಲಿ ಹೋಗ್ತೇವೆ. ಮತ್ತು ಕೊರೇಷನ ವಿಷಯವಾಗಿ ಅವನು ನನ್ನ ಮಂದೆ ಕಾಯುವನು, ಯೆರೂಸಲೇಮು ಕಟ್ಟಲ್ಪಡಲಿ, ದೇವಸ್ಥಾನದ ಅಸ್ತಿವಾರವು ಹಾಕಲ್ಪಡಲಿ ಎಂದು ಹೇಳಿ ತನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನೆಂಬುದಾಗಿ ಮಾತಾಡುವನಾಗಿದ್ದಾನೆ. ವಚನ 45 ಮೊದಲನೇ ವಚನದಲ್ಲಿ ಕೂಡ ಯೆಹೋವನು ಯಾವನ ಕೈ ಹಿಡಿದು ಅವನ ಎದುರಿಗೆ ಜನಾಂಗಗಳನ್ನು ತುಳಿದು ರಾಜ ನಡುಕಟ್ಟನ್ನು ಬಿಚ್ಚಿ ಯೆಹೋವನ ಮುಂದೆ ಬಾಗಿಲು ತೆರೆದು ಆತನು ಅಭಿಷೇಕಿಸಿದ ಆ ಕೊರೇಷನಿಗೆ ಹೀಗೆ ಎನ್ನುತ್ತಾನೆ: ನಾನು ನಿನ್ನ ಮುಂದೆ ಹೋಗಿ ದಿನ್ಯಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು, ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು ಇಸ್ರಾಯೇಲ ದೇವರೆಂದು ಆತನು ಹೇಳುವುದು. ಅಂದ್ರೆ ಇಲ್ಲಿ ನೋಡ್ತಾ ಬರುವಾಗ ಕೊರೇಷನು ಹುಟ್ಟುವುದಕ್ಕಿಂತ ಮುಂಚೆ ಸುಮಾರು 100-200 ವರ್ಷಗಳು ಹಿಂದೆ ಅವನ ಹೆಸರನ್ನ ಉಲ್ಲೇಖಿಸುವುದನ್ನ ಪವಿತ್ರ ಗ್ರಂಥದಲ್ಲಿ ನೋಡ್ತಾ ಇದ್ದೀವಿ. In the holy scriptures we see that even before Cyrus was born, 100 years of even before his born, we see that his name is taken or it's mentioned. ಮೋಸ್ಟ್ಲಿ ಈ ವಾಕ್ಯಗಳನ್ನ ದಾನಿಯೇಲ ಮೂಲಕವಾಗಿ ಕೊರೇಷನ್ ಓದುವಾಗ ಅವನಿಗೆ ದಿಗ್ಭ್ರಾಂತ, ಅವನಿಗೆ ಆಶ್ಚರ್ಯವಾಗಿರ್ಬೋದು. ಇದು ಎಂಥ ದೇವರಿತನು, ನನಗೆ ಸಿಕ್ಕಿರುವ ಈ ರಾಜ್ಯ ನನ್ನ ಶಕ್ತಿಯಿಂದ ನನ್ನ ಸಾಮರ್ಥ್ಯದಿಂದ ಅಲ್ಲ, ಯೆಹೋವ ದೇವರೇ ನನಗೆ ಈ ರಾಜ್ಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಅವನಿಗೆ ಅರಿವಾಗ್ತದೆ. ಪ್ರಿಯರೇ, Cyrus realizes that this kingdom, it is not given by or it was not acquired by my strength or my ability, but it was given by the Lord himself, and he recognizes this through prophecy of Daniel. ಆತನು ಪ್ರಕಟಿಸಿದಾಗ ಡಂಗುರ ಹೊಡೆದು, ಕನ್ನಡದಲ್ಲಿದೆ, ಡಂಗುರ ಹೊಡೆದು ಪ್ರಕಟಿಸಿದಾಗ ಎಜ್ರ ಗ್ರಂಥ 1ನೇ ಅಧ್ಯಾಯ 5ನೇ ವಚನ ನೋಡುತ್ತೇವೆ. ಆಗ ಯೆಹೂದ ಮತ್ತು ಬೆನ್ಯಾಮೀನ್ ಕೂಟದವರಲ್ಲಿಯೂ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ದೇವ ಪ್ರೇರಣೆಗೆ ಒಳಗಾದವರೆಲ್ಲರೂ ಯೆರೂಸಲೇಮಿನಲ್ಲಿ ಯೆಹೋವನಿಗೋಸ್ಕರ ಆಲಯ ಕಟ್ಟುವುದಕ್ಕಾಗಿ ಹೊರಟು ಹೋದರು. Ezra chapter 1 verse 5 we read, Then rose up the heads of the fathers' houses of Judah and Benjamin, and the priests and the Levites, everyone whose spirit God had stirred up, to go up to rebuild the house of the Lord. ದೇವ ಪ್ರೇರಣೆಗೆ ಒಳಗಾದರು. ಇದನ್ನು ಗಮನಿಸಬೇಕಾದಂತ ಅಂಶ. God had stirred them up. ಈ ಒಂದು ವಾಕ್ಯ ನಾನು ಇವತ್ತು ನನ್ನ ಅಂಶ ಏನಂತ ಹೇಳಿದ್ರೆ, ದೇವರ ಪ್ರೇರಣೆಗೆ ಒಳಗಾಗುವಂತ ಸಂಗತಿ. Inspiration of God, this is the topic of my message. ಕೊರೇಷನ್ ಅನ್ನ ದೇವರು ಪ್ರೇರೇಪಿಸ್ತಾನೆ. God inspired Cyrus. ಲೇವಿಯರನ್ನ, ಯಾಜಕರನ್ನ ದೇವರನ್ನು ಪ್ರೇರೇಪಿಸ್ತಾನೆ. And even he inspires the Levites, the priests. ಎಷ್ಟು ಜನ ಅವರು ಆ ಬಾಬಿಲೋನ್ ದೇಶ ಬಿಟ್ಟು ಯೆರೂಸಲೇಮಿಗೆ ಬರ್ತಾರಂದ್ರೆ ಸುಮಾರು ಕಡಿಮೆ ಅಂದ್ರೆ ಒಂದು 50,000ಕ್ಕೆ ಹತ್ತಿರದಲ್ಲಿರುವಂತ ಸಂಖ್ಯೆ. ಅಷ್ಟು ಜನರು ಅವರು ನಾಯಕತ್ವದಲ್ಲಿ ನಾವು ನೋಡ್ತೇವೆ, ಅವರು ಯೆರೂಸಲೇಮಿಗೆ ಬರುವಂತರಾಗಿದ್ದಾರೆ. There are about approximately around 50,000 from Babylon. They come back to Jerusalem under different leadership. ಈ ಕೊರೇಷನು ಬರೀ ಅಪ್ಪಣೆ ಕೊಡೋದು ಮಾತ್ರ ಅಲ್ಲ,
ಬಾಬಿಲೋನ್ನಲ್ಲಿದ್ದಂತ ಆ ದೇವಾಲಯದ ಅಮೂಲ್ಯ ಸೊತ್ತುಗಳನ್ನು ಕೂಡ ಆ ದೇವಾಲಯ ಕಟ್ಟುವುದಕ್ಕೆ ತಗೊಂಡೋಗ್ರಿ, ಕಟ್ರಿ, ನಿಮ್ಮ ಆಲಯವನ್ನು ಕಟ್ರಿ ಎಂಬುದಾಗಿ ಈ ಅರಸನಾದಂತ ಕೊರೇಶನು ಅವನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾನೆ, ಅವ್ರನ್ನ ಕಲಿಸ್ತಾ ಇದ್ದಾನೆ. ಅವ್ರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ನಿಮ್ಮ ಆಲಯವನ್ನು ಕಟ್ರಿ ಎಂಬುದಾಗಿ ಆತನು ಅವರನ್ನು ಕಲಿಸ್ಕೊಡೋದು ನೋಡ್ತಾ ಇದ್ದೀವಿ. Cyrus, king of Persia, he not only declared that the people can go back to Jerusalem, but we see that he is also giving all the from his treasures in Babylon, all the things that is required to rebuild the temple. ನೆಬೂಕದ್ನೆಚ್ಚರು ಯಾವುದನ್ನು ತಂದುಕೊಟ್ಟಿದ್ನೋ ಅದೆಲ್ಲವನ್ನು ನಿಮ್ಮ ದೇವಾಲಯವನ್ನು ಕಟ್ಟುವುದಕ್ಕೆ ತೆಗೆದುಕೊಂಡು ಹೋಗ್ರಿ ಎಂಬುದಾಗಿ ಅವರಿಗೆ ಅಲ್ಲಿ ಕಲಿಸಿಕೊಡೋದು ನೋಡ್ತಾ ಇದ್ದೀವಿ. And he is saying that whatever Nebuchadnezzar has captured or taken away, you can take it back and build the temple. ಓ ನನ್ನ ಪ್ರಿಯರೇ, ದೇವರು ಒಬ್ಬ ವ್ಯಕ್ತಿಯನ್ನ ಪ್ರೇರೇಪಿಸಿ ನಡೆಸುವುದಾದರೆ ಎಂತ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ ನೋಡಿದ್ರ. If God inspires a person, he can do mighty works. ನನ್ನ ಪ್ರಿಯರೇ, ನಾವು ನೋಡ್ತೇವೆ ಎಜ್ರ ಗ್ರಂಥ 5ನೇ ಅಧ್ಯಾಯದಲ್ಲಿ ಕೂಡ ಮೊದಲನೇ ವಚನ ನೋಡಬೇಕಾದ್ರೆ, ಆಗ ಪ್ರವಾದಿಗಳಾದ ಹಗ್ಗಾಯನು, ಇದ್ದೋವಿನ ಮಗನಾದ ಜಕರ್ಯನು ಇಸ್ರಾಯೇಲ್ ದೇವರಿಂದ ಪ್ರೇರಿತರಾಗಿ ಅವನ ಹೆಸರಿನಲ್ಲಿ ಯಹೂದ ಮತ್ತು ಯೆರೂಸಲೇಮಿನಲ್ಲಿ ಯಹೂದ್ಯರನ್ನು ಪ್ರಬೋಧಿಸಲು ಅವರು ಮತ್ತೆ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದ್ರು. Isaiah chapter 5 verse 2. Then Zerubbabel the son of Shealtiel and Jeshua the son of Jozadak arose and began to rebuild the house of God that is in Jerusalem, and the prophets of God were with them, supporting them. ನಾವು ನೋಡ್ತೇವೆ, ಅವರು ಆ ದೇವಾಲಯ ಕಟ್ಟುವುದಕ್ಕೋಸ್ಕರವಾಗಿ ಯೆರೂಸಲೇಮಿಗೆ ಬರ್ತಾರೆ, ಅಸ್ತಿವಾರ ಹಾಕ್ತಾರೆ, ಅದರಲ್ಲಿ ಅಡ್ಡಿ ಆಗ್ತದೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ದೇವಾಲಯವನ್ನು ಕಟ್ಟುವುದನ್ನು ಬಿಟ್ಟು ಅವರ ಮನೆಗಳನ್ನು, ಅವರ ಕೆಲಸ ಕಾರ್ಯಗಳನ್ನು ನೋಡೋದ್ರಲ್ಲಿ ತೊಡಗಿಸಿಕೊಳ್ತಾರೆ. The people of Israel, they come back to Jerusalem, they lay the foundation, they start, but when the opposition came, they stopped it and they began to rebuild build their houses. ಆಗ ಸರಿಸುಮಾರು 16 ವರ್ಷ, 535ರಿಂದ 520 ವರ್ಷ 20ವರೆಗೂ, ಅಂದ್ರೆ 15-16 ವರ್ಷದವರೆಗೂ ಯಾರು ಕೂಡ ದೇವಾಲಯದ ಕೆಲಸಕ್ಕೆ ಕೈ ಹಾಕುವುದಿಲ್ಲ. From 536 to 540, for about 14 years, we see that 16 years, no people were involved in building of the temple. ಆ ಸಮಯದಲ್ಲಿ ದೇವರು ಹಗ್ಗಾಯನನ್ನ ಜಕರ್ಯನನ್ನ ಕಲಿಸಿ ಅವರನ್ನ ಪ್ರೇರೇಪಿಸಿ ಅವರನ್ನು ಪ್ರೋತ್ಸಾಹಿಸಿ ಈ ದೇವಾಲಯವನ್ನು ಕಟ್ಟಿ ಎಂಬುದಾಗಿ ಅವರನ್ನ ಸಂದೇಶ ಕೊಡುತ್ತಾ ಇರುವಂತದ್ದಾಗಿ. During this time we see the Lord sends Haggai and Zechariah, and they were encouraging the people to rebuild the temple. ಆ ವಾಕ್ಯ ಸಂದೇಶವನ್ನು ನಾವು ಹಗ್ಗಾಯದಲ್ಲಿ ನೋಡ್ತಾ ಇದ್ದೀವಿ. And this is the message that we can read it in Haggai. ಪ್ರಿಯರೇ, ಇವತ್ತು ಈ ಬೆಳಗ್ಗೆ ದೇವರು ನಮ್ಮೊಂದಿಗೆ ಮಾತಾಡುವಂತನಾಗಿದ್ದಾನೆ. And this morning even the Lord is going to speak to us. ಕಳೆದ ಶುಕ್ರವಾರದಿಂದ ದೇವ ಸೇವಕರು ಹಗ್ಗಾಯನ ಹಾಗೆ ಜಕರ್ಯನ ಹಾಗೆ ಅವರು ನಮಗೆ ಭಾಗವಾಗಿ ವಿಧವಾಗಿಯೂ ನಮಗೆ ಸಂದೇಶವನ್ನು ಕೊಡ್ತಾ ಬರ್ತಾ ಇದ್ದಾರೆ. From last Friday, from the servant of God, like Haggai and Zechariah, God has been speaking to us in different ways. ನೋಡಿ, ಇಲ್ಲಿ ವಾಕ್ಯ ಹೇಳುವಾಗ ಹಗ್ಗಾಯನ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ದೇವರ ಮಾತು ಪ್ರವಾದಿಯಾದ ಹಗ್ಗಾಯನ ಮೂಲಕ ಹೇಳಿಕೆ ಯೆಹೋವನಿಗೂ ಪ್ರವಾದಿಯಾದ ಹಗ್ಗಾಯನ ಮೂಲಕ ಬಂತು ಎಂಬುದಾಗಿ ನೋಡ್ತೇವೆ. We see in Haggai chapter 1 verse 2 verse 1, we see the word of God came through Haggai the prophet. ದೇವರ ಮಾತು ನಮ್ಮ ಮೂಲಕ ಬರ್ತಾ ಇದೆ. ನಮ್ಮ ಸಂದೇಶ ಅಲ್ಲ, ನಮ್ಮ ಹೆಸರು ಅಲ್ಲ, ನಮ್ಮ ಒಂದು ಆಲೋಚನೆ ಅಲ್ಲ, ಇದು ದೇವರ ಸಂದೇಶ. ನಮ್ಮೊಂದಿಗೆ ದೇವರು ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. Dear beloved, this is not our message or this is not our thought, but it is God himself who is speaking to us, and this is the message of God. ಈ ಬೆಳಗ್ಗೆ ದೇವರು ನಿಮ್ಮ ಹೃದಯಗಳನ್ನು ಕದಲಿಸಬೇಕು, ನಿಮ್ಮ ಹೃದಯಗಳನ್ನು ಪ್ರೇರೇಪಿಸಬೇಕು ಎಂಬುದಾಗಿ ದೇವರು ಇಷ್ಟಪಡುವಂತನಾಗಿದ್ದಾನೆ. And God is desiring to shake your heart, or he is willing to speak to each one of you. ನನ್ನ ಪ್ರಿಯರೇ, ನಿಮ್ಮ ಆತ್ಮಿಕ ಸ್ಥಿತಿ ಯಾವ ತರ ಇದೆ ನನಗೆ ಗೊತ್ತಿಲ್ಲ, ದೇವರಿಗೆ ನಿಮಗೆ ಗೊತ್ತು. Beloved, I do not know the spiritual condition of you, but only the Lord knows. ಆತ್ಮಿಕ ನಿಮ್ಮ ಪರಿಸ್ಥಿತಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಸೇವಾ ಜೀವಿತದಲ್ಲಿ ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರಿ ಎಂಬುದನ್ನ ದೇವರಿಗೆ ನಿಮಗೆ ಗೊತ್ತಿದೆ. And only God and you alone know what is the spiritual condition of yourself, of your house and your places and everything. ಅನೇಕ ವರ್ಷಗಳಿಂದ ನಾನು ಇದ್ದಂತ ಒಂದು ಸಭೆಯಲ್ಲಿ ಒಂದು ಗಂಡ ಹೆಂಡತಿ ಸಭೆಗೆ ಬರ್ತಾ ಇದ್ದಾರೆ, ಸಹೋದರ ಆರಾಧನೆ ಮಾಡ್ತಾ ಇದ್ದಾರೆ. ನಾನು ಅನ್ಕೊಂಡೆ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಹ್ಯಾಪಿ ಆಗಿದ್ದಾರೆ ಅಂತ ಹೇಳಿ. ಅಕಸ್ಮಾತ್ ಆಗಿ ಆ ಮನೆಯನ್ನು ನಾವು ಸಂಧಿಸುವಾಗ ಅವರ ಬಾಯಲ್ಲಿ ಬಂದಂತ ಮಾತು,
ಬ್ರದರ್, ನಾವು ವಿವಾಹ ವಿಚ್ಛೇದನೆ ಮಾಡ್ಕೊಳ್ಬೇಕು ಅಂತ ಇದ್ದೇವೆ, ನಮ್ಮ ಸ್ಥಿತಿ ಆ ಸ್ಥಿತಿಗೆ ಹೋಗಿದೆ ಅಂತ ಹೇಳಿದ್ರು. Many years back, I was in in fellowship in an assembly, and a couple, they used to come to the assembly, and brother was giving worship thought in the assembly. But when we went to the house to visit them, we see they were saying that we are about to get divorced. The situation has come to such an extent. ಅವರ ಕುಟುಂಬದಲ್ಲಿ ಭಯಂಕರವಾದಂತ ಘಟನೆಗಳು ನಡೆದು ಹೋಗ್ತದೆ, ನಮ್ಗೆ ಯಾರೂ ಗೊತ್ತಿಲ್ಲ. And nobody knew that there is a big many things happening in the family there. ಅವರು ಬರ್ತಾ ಇದಾರೆ, ಸಭೆಗೆ ಬರ್ತಾರೆ, ಆರಾಧನೆ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ನಾವು ಅನ್ಕೊಂಡಿದ್ದೆ ಅವ್ರು ಚೆನ್ನಾಗಿದ್ದಾರೆ, ಅವ್ರು ಹ್ಯಾಪಿ ಆಗಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. They used to come to the assembly, were part of the worship meeting, and they would go back home, and we all thought that everything was right in the family. ಇನ್ನೊಂದು ಕುಟುಂಬ ನಾನು ಉದಾಹರಣೆ ಹೇಳ್ಬೋದು. And I can also share an example of another family. ಗಂಡ ಹೆಂಡತಿ ಇಬ್ಬರು ಯಾವ ಅನ್ಯೂನತೆ ಇಲ್ಲ, ಆದ್ರೆ ಬಂದು ಸ್ತೋತ್ರ ಮಾಡಿ ರೊಟ್ಟಿ ಮುರಿತಾ ಇದ್ದಾರೆ ಒಂದು ಕುಟುಂಬ. And there is a family, there is no proper relationship between husband and wife, yet they come to the assembly and take part in the Lord's table. ನಮಗೆ ಗೊತ್ತಿಲ್ಲ ಅವ್ರ ವಿಷಯ. We don't know anything about that. ನೀವು ಸಭೆಯಲ್ಲಿ ಕೂತು ಸಭೆಯಲ್ಲಿ ಇದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ, ಎಲ್ಲ ಹ್ಯಾಪಿ ಫೇಸ್ ಗಳು ಮಾತ್ರನೇ ಕಾಣುತ್ತೆ ಇಲ್ಲಿ. If you come to the assembly and be seated and you look at everyone, you can see only happy faces. We don't know anything much about them. ಅಚಾವತ್ತಾಗಿ ಅವರ ಮನೆಗಳನ್ನು ನೀವು ದರ್ಶಿಸುವಾಗ, ಅವರ ಪರ್ಸನಲ್ ಆಗಿ ನೀವು ಮಾತಾಡುವಾಗ ಅವರ ಆತ್ಮಿಕ ಪರಿಸ್ಥಿತಿಗಳು ನಮ್ಗೆ ಗೊತ್ತಾಗ್ತದೆ. But when you visit their homes and when you speak to them personally, only then you will be able to realize this spiritual condition. ಈ ಸಹೋದರರು ಅವರು ಸ್ತೋತ್ರ ಮಾಡ್ತಾ ಇದ್ರು, ರೊಟ್ಟಿ ಮುರಿತಾ ಇದ್ರು, ಆದರೆ ಅವರ ಸ್ವಂತ ಹೆಂಡತಿಯೊಂದಿಗೆ ಯಾವ ಸಂಬಂಧ ಇರಲಿಲ್ಲ. This brother was giving worship thought, he was taking part in the Lord's table, but he did not have any relationship or a proper relationship with his wife. ಹಠಾತ್ ಆಗಿ ಕೇವಲ 42 ವರ್ಷದಲ್ಲಿ ಅವರು ಬ್ರೈನ್ ಸ್ಟ್ರೋಕ್ ಆಗಿ ಅವರು ನಿಧನರಾಗಿ ಹೋದರು. And we see in 42 years he had a brain stroke and he became a widower. ಪ್ರಿಯರೇ, ಈ ಒಂದು ರೊಟ್ಟಿ ಪಾತ್ರೆನ ಯಾರು ಲಘುವಾಗಿ ತಗೊಳ್ಬೇಡಿ. Beloved, do not take this Lord's Supper very lightly. ಯಾರು ಇದನ್ನ ನೀವು ಲೈಟ್ ಆಗಿ ಲಘುವಾಗಿ ತಗೊಳ್ಬೇಡಿ. Nobody should take this or consider this very lightly. ನಮ್ಮ ಹಿರಿಯರಿಗೆ ಗೊತ್ತಿಲ್ಲ, ನಮ್ಮ ಇವರಿಗೆ ಗೊತ್ತಿಲ್ಲ, ನಮ್ಮ ಪೇರೆಂಟ್ಸ್ ಗೊತ್ತಿಲ್ಲ, ನಮ್ಮ ರಿಲೇಷನ್ ಗೊತ್ತಿಲ್ಲ, ನಾವು ಹಾದು ಹೋಗ್ತಾ ಇರೋದು ಪರವಾಗಿಲ್ಲ, ಸೀಕ್ರೆಟ್ ಆಗಿ ನಾವು ಮೇಂಟೈನ್ ಮಾಡೋಣ ಅಂತ ನೆನೆಸ್ಕೊಳ್ಬೇಡಿ. ದೇವರು ಭಯಂಕರನು, ಆತನ ವಾಕ್ಯದಲ್ಲಿ ನೋಡ್ತೇವಲ್ಲ, ಆತನು ಏನಂತೆ ಭಯಂಕರನಾಗಿರಂತ ದೇವರು, ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕುವುದು ಭಯಂಕರವಾಗಿದೆ. Lord is an awesome God, and it is very dangerous to get caught of him. And let us not think that our elders do not know this or anyone else will know it. We can live or we can take it lightly. ಎಷ್ಟು ವರ್ಷಗಳು ನೀನು ನಿನ್ನ ಕುಟುಂಬದೊಂದಿಗೆ ಅಥವಾ ದೇವರೊಂದಿಗೆ ಸರಿಪಡಿಸಿಕೊಳ್ಳದೆ ಅನ್ಯೋನ್ಯತೆಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದೀಯಾ? For how many years you don't have a right relationship with God or with your family members, yet you continue to take part in the Lord's table? ಪರವಾಗಿಲ್ಲ, it is okay. ಯಾರು ಗೊತ್ತಿಲ್ಲ, and nobody will know about ಯಾರು ನಾನು ಏನು ಮಾಡೋದು ಗೊತ್ತಿಲ್ಲ, and nobody will know what I'm doing. ಪರಲೋಕದ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಪ್ರಿಯರೇ. But the God of heaven is looking at us. ಈ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿದ್ರೆ, ನಿಮ್ಮ ಜೀವಿತವನ್ನ ಸರಿಪಡಿಸಿಕೊಳ್ಳ್ರಿ ಎಂಬುದಾಗಿ ಹಗ್ಗಾಯನು ಆತನು ಹೇಳುವಂತ ಒಂದು ಸಂದೇಶ. And the message from Haggai is saying that you set right your life. ಈ ಬೆಳಗ್ಗೆ 4 ಸಂದೇಶ ನಾವು ಹಗ್ಗಾಯಿನಲ್ಲಿ ನೋಡಬಹುದಾಗಿದೆ. From Haggai we can see 4 messages. ಎಲ್ಲರೂ ಓದಲಿಕ್ಕೆ ನಮಗೆ ಸಮಯ ಇಲ್ಲ, ಬೇಕಾದ್ರೆ ಪಾಯಿಂಟ್ಸ್ ಬರ್ಕೊಳ್ಳಿ, ನಾನು ಮುಂದಕ್ಕೆ ನಾನು ಹೋಗ್ತೇನೆ. We don't have time to read all the verses, but I will give out the points you can make. 2ರಿಂದ 11ನೇ ವಚನದವರೆಗೂ ಹಗ್ಗಾಯಿ ಗ್ರಂಥದಲ್ಲಿ ನೀವು ಯಥಾರ್ಥವಾಗಿ ಬನ್ರಿ, ಬಿ ಆನೆಸ್ಟ್, ಯಥಾರ್ಥವಾಗಿ ದೇವರ ಬಳಿಗೆ ಬನ್ರಿ ಎಂಬುದಾಗಿ ಆತನ ಮೊದಲನೇ ಸಂದೇಶವಾಗಿದೆ. The first message from Haggai is that you come with a right heart. ನಿಮ್ಮ ವಿಷಯಗಳನ್ನ ಸೆಟ್ ಥಿಂಗ್ಸ್ ರೈಟ್ಲಿ, ಅದೇ ದೇವರ ವಿಷಯಗಳಲ್ಲಿ ಮೊದಲು ನೀವು ಸರಿಪಡಿಸಿಕೊಳ್ಳ್ರಿ ಎಂಬುದಾಗಿ ಮೊದಲನೇ ಸಂದೇಶದಾಗಿದೆ. In the first message he's saying with concerning God, you set right, you fix all those things right. 2ನೇ ಅಧ್ಯಾಯ 4ರಿಂದ 9ನೇ ವಚನದವರೆಗೂ ಧೈರ್ಯವಾಗಿರಿ, ಜೆರುಬ್ಬಾಬೆಲನೇ ಧೈರ್ಯವಾಗಿರಿ ಅಂತ ಹೇಳಿ ಅವರನ್ನ ಬಲಪಡಿಸ್ತಾ ಇದ್ದಾನೆ. Chapter 2 verses 4 to 9. From chapter 2 verse 4 to 9, the Lord is encouraging Haggai, saying that you be firm, you be courageous. ನೀವು ಕೆಲಸವನ್ನು ಪ್ರಾರಂಭ ಮಾಡಿ, ದೇವಾಲಯ ಕಟ್ಟುವುದಕ್ಕೆ ನೀವು ಪ್ರಾರಂಭ ಮಾಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. And he is saying that you begin to rebuild the temple. ಆಮೇಲೆ ಮೂರನೇದಾಗಿ 10ರಿಂದ 14ನೇ ವಚನದಲ್ಲಿ ಬಿ ಕ್ಲೀನ್ ಅಂದ್ರೆ ಸ್ಯಾಂಕ್ಟಿಫೈ ದ ವರ್ಷಿಪ್
ಆರಾಧನೆಯನ್ನು ನೀವು ಶುದ್ಧ ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾರೆ. From verse 10 to 14 we see that you be clean, sanctified and all in the worship ನಿಮ್ಮ also. ಆರಾಧನೆಯನ್ನು ನೀವು ಶುದ್ಧತೆಯನ್ನು ಕಾಪಾಡಿಕೊಳ್ಳ್ರಿ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದೇನೆ. ಅಶುದ್ಧತೆ ಹರಡುತ್ತೆ, ಆದರೆ ಪರಿಶುದ್ಧತೆ ಹರಡೋದಿಲ್ಲ. ಅದು ಶುದ್ಧತ್ವವನ್ನು ನಾವು ಕಾಪಾಡಿಕೊಳ್ಬೇಕು ಆರಾಧನೆಯಲ್ಲಿ ಎಂಬುದಾಗಿ. We see that we have to clean everything and protect the sanctity. ಕಡೆಯದಾಗಿ 22ನೇ 21ನೇ 23ನೇ ವಚನದಲ್ಲಿ ಓದಬೇಕಾದ್ರೆ ಅಲ್ಲಿ ಎನ್ಕರೇಜಿಂಗ್ ಅಂದ್ರೆ ಪ್ರೋತ್ಸಾಹ ಮಾಡುವಂಥದ್ದು, ಆತನು ನಿಮಗೋಸ್ಕರ ನಾನು ರಾಜ್ಯಗಳನ್ನು ಅಲ್ಲಾಡಿಸ್ತೇನೆ ಎಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. Verse 22 onwards he says that I will overthrow the throne of the kingdoms and you be strengthened. ನಾನು ಜೆರುಬ್ಬಾಬೆಲ್ ನಿನಗೆ ನಾನು ಆ ಉಂಗುರವನ್ನು ನಾನು ತೊಡಿಸ್ತೇನೆ, ನಿನ್ನನ್ನು ಮಹಿಮೆಪಡಿಸ್ತೇನೆ ಎಂಬುದಾಗಿ. And to speak to Zerubbabel, I will give you the ring and I will exalt you. ಸುಮಾರು 13 ಸಾರಿ ಹಗ್ಗಾಯ ಗ್ರಂಥದಲ್ಲಿ ಸೇನಾಧೀಶ್ವರನಾದ ಯೆಹೋವನೇ ಅನ್ನುವಂಥ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. In the book of Haggai, the Lord of hosts, and this is the phrase that has been used 13 times. ಕೇವಲ the smallest second book ಅಂತ ನೋಡ್ತೀವಿ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ. In the Old Testament, this is the second smallest book. ಇಲ್ಲಿ 15, 20, 23 ವಚನ ಅಂತ ಹೇಳುವಾಗ ಒಂದು 43 ವಚನದಲ್ಲಿ 13 ಸರಿ ಸೇನಾಧೀಶ್ವರನಾದ ಯೆಹೋವನೆಂಬುದಾಗಿ ಹೇಳ್ತಾ ಇದ್ದೇನೆ. 15 plus 23 and this many verses are there. 13 times it says the Lord of hosts. 13 ಸಾರಿ. ಪ್ರಿಯರೇ, ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಅದರ ಅರ್ಥ ಏನಾಗಿದೆ? And what is the meaning of Lord of hosts? ಸೇನಾಧೀಶ್ವರನಾದ ಯೆಹೋವನು, Lord of hosts. ಆದರೆ ಸೇನಾಗಳಿಗೆ ಅಧೀನನಾದಂತಂದ್ರೆ ಸೇನೆಗಳಿಗೆ ಅಧಿಪತಿಯಾಗಿರುವಂತ ಯೆಹೋವನೇ ಮಾತು ನಿಮಗೆ ಹೇಳ್ತಾ ಇದ್ದೇನೆ ಎಂಬುದಾಗಿ. The Lord of hosts and all the hosts which are under the Lord says so. ಇದು ಕೊರೇಶನ ಮಾತುಗಳಲ್ಲ ಇದು. And these are not the words of Cyrus. ಇದು ಯಾವುದೋ ಒಬ್ಬ ವ್ಯಕ್ತಿಯ ಮಾತುಗಳಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನೇ ಹೇಳ್ತಾ ಇದ್ದಾನೆ. ಆತ ಅಧಿಕಾರವುಳ್ಳಂತ ಯೆಹೋವನೇ ಹೇಳ್ತಾ ಇದ್ದಾನೆ. ಆತನು ಸರ್ವ ಅಧಿಕಾರವುಳ್ಳಂತ ಯೆಹೋವನೇ ಹೇಳ್ತಾ ಇದ್ದಾನೆ. ನಾನು ನಿಮ್ಮೊಂದಿಗಿದ್ದೇನೆ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ. It is not the words of any other person or Cyrus, but it is the Lord of hosts who says that I am with you. ನೀವು ಈ ದೇವಾಲಯವನ್ನು ಕಟ್ಟುವುದಕ್ಕೆ ಯಾವಾಗ ಕೆಲಸವನ್ನ ಪ್ರಾರಂಭ ಮಾಡ್ತಿರೋ ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. The day you began to rebuild the temple, the Lord says that I will bless from that. ಈ ಸಂದೇಶವನ್ನು ಕೇಳಿದಾಗ 12ನೇ ಅಧ್ಯಾಯ 12ನೇ ವಚನ ನೋಡಬೇಕಾದ್ರೆ ಪ್ರವಾದಿ ಹಗ್ಗಾಯನು ಹೇಳಿದ ಮಾತುಗಳನ್ನು ಕಿವಿಗೊಟ್ಟು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾದರು. In verse 12, the Zerubbabel the son of Shealtiel and Joshua the son of Zadok, the high priest with all the remnant of the people, obey the voice of the Lord their God and the words of Haggai the prophet. People fear the Lord. We see that. The Lord their God had said, and the people feared the Lord. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾದರು. And the people feared the Lord. ಆಮೇಲೆ ಅದು ನೋಡ್ತೇವೆ 14ನೇ ವಚನ ನೋಡಬೇಕಾದ್ರೆ ಅವರು ಇವರೆಲ್ಲರ ಮನಸ್ಸುಗಳು ಯೆಹೋವನು ಪ್ರೇರೇಪಿಸಿದರು ಎಂಬುದಾಗಿ. And in verse 14 we see the Lord stirred them up. ಒಂದು ಕೂಟದಲ್ಲಿ ಒಬ್ಬ ಸೇವಕರು ಹೀಗೆ ಹೇಳ್ತಾ ಇದ್ರು. ಅವರು ಒಂದು ಟ್ರೈಬಲ್ಸ್ ಮಧ್ಯೆಯಲ್ಲಿ ದೇವರ ವಾಕ್ಯವನ್ನು ಹಂಚ್ತಾ ಇರುವಾಗ ಅವರು ನೀವು ಕ್ಷಮಿಸಬೇಕು ಎನ್ನುವಂತ ಸಂದೇಶ ಅವ್ರು ಹೇಳ್ತಿರುವಾಗಲೇ, ಸಂದೇಶ ಕೊಡ್ತಿರುವಾಗಲೇ ಆ ಮುಗ್ಧ ಜನರು ಎದ್ದು ಒಬ್ಬರೊಬ್ಬರು ಕ್ಷಮಾಪಣೆ ಕೇಳಿಕೊಳ್ತಾ ಇದ್ದಾರೆ. ಆ ಸಂದೇಶ ಮುಗಿದಕ್ಕಿಂತ ಮುಂಚಿತವಾಗಿ ಆ ದೇವರು ಅವ್ರ ಹೃದಯದಲ್ಲಿ ಕಾರ್ಯ ಮಾಡೋದನ್ನು ನೋಡ್ತಾ ಇದ್ದಾರೆ. In one of the meetings, a Lord's servant was speaking among the tribal people. We see he was talking about forgiving one another, and even when the message was preached, we see that those people who were innocent, they got up and they were asking forgiveness with one another while the message was preached. ದೇವರ ಆತ್ಮನು ಮನಸ್ಸುಗಳನ್ನು ಪ್ರೇರೇಪಿಸುವಾಗ ಅದನ್ನು ಅದುಮೋದಕ್ಕೆ, ಅದನ್ನು ಮುಚ್ಚುವುದಕ್ಕೆ ಪ್ರಯತ್ನ ಮಾಡಬೇಡ ನೀನು. When the Lord stirs up, we should not suppress or we should not try to overcome it. ನಿನ್ನ ಜೀವಿತದಲ್ಲಿ ಯಾವ ಕೊರತೆ ಇದೆ ನಿನಗೆ ಗೊತ್ತು, ದೇವರಿಗೆ ಗೊತ್ತು. And you know what is lacking in you, and also the Lord knows. ದೇವರ ಮುಂದೆ ನೀನು ಅರಿಕೆ ಮಾಡಿಕೊಂಡು ಪ್ರೇರೇಪಣೆ ದೇವರ ಆತ್ಮನು ಮಾತಾಡುವಾಗ ಸರಿಪಡಿಸಿಕೊಳ್ಳುವಾಗ ದೇವರು ನಿನ್ನನ್ನು ಆ ಜೀವಿತದಲ್ಲಿ ಪ್ರಾರಂಭ ಮಾಡುವಂತನಾಗಿದ್ದಾನೆ. When the Lord speaks to us, when the Lord speaks to us, stirs us, when we set right things, and God will work in our lives. ನೋಡ್ತೇವೆ ಏನ್ ಮಾಡ್ತೀವಿ ಅಂದ್ರೆ ಅವರ ಅರಸನ ದಾರಿವೇಶನ ಆಳಿಕೆಯ 2ನೇ ವರ್ಷದ 6ನೇ ತಿಂಗಳಿನ 24ನೇ ದಿನದಲ್ಲಿ ಬಂದು ತಮ್ಮ ದೇವರಾದ ಸೇನಾಧೀಶ್ವರಾದ ಯೆಹೋವನ ಆಲಯದ ಕೆಲಸಕ್ಕೆ ಕೈ ಹಾಕಿದರು. Verse 15, and they came and worked on the house of the Lord of hosts their God on the 24th day of the month, in the 6th month, in the 2nd year of Darius the king. ನನ್ನ ಪ್ರಿಯರೇ, ದೇವರು ನಮ್ಮನ್ನು ಯಾಕೆ ಉಳಿಸಿದ್ದಾನೆ? Dear beloved, why God has kept us alive?
ದೇವರು ಕೃಪೆ, ದೇವರು ದೀರ್ಘ ಶಾಂತನಾಗಿದ್ದಾನೆ. God, because of God's grace and long suffering. ಎಷ್ಟು ದಿನಗಳು ನಿನ್ನ ತಳ್ತಾ, ದಿನಗಳು, ವಾರಗಳು, ತಿಂಗಳುಗಳು, ವರ್ಷಗಳು ಸೆಟಲ್ಮೆಂಟ್ ಆಗ್ತಾ ಇಲ್ಲ, ಸರಿಪಡಿಸ್ಕೊತಾ ಇಲ್ಲ. ದೇವರ ಮಕ್ಕಳೊಂದಿಗೆ, ಹಿರಿಯರೊಂದಿಗೆ, ವಿಶ್ವಾಸಗಳೊಂದಿಗೆ ಸರಿಪಡಿಸಿಕೊಳ್ಳದೆ ಹಾಗೆಯೇ ಮುಂದುವರಿಸಿಕೊಂಡು ಹೋಗುವುದಾದ್ರೆ ದೇವರ ಉಗ್ರ ಕೋಪ ನಮ್ಮ ಮೇಲೆ ಬರುವಂತದಾಗಿದೆ. When we do not set right things with our elders or deacons or with our family members and we continue and prolong this like this, we see that we will experience the wrath of God. ಈ ಸಂದೇಶ ಕೇಳುತ್ತಿರುವಾಗಲೇ ಮೊಣಕಾಲೂರಿ, ದೇವರೇ ನನ್ನ ಕ್ಷಮಿಸು, ನನ್ನ ಕರುಣಿಸು, ನನ್ನ ಮೇಲೆ ದಯ ತೋರಿಸು ಎಂಬುದಾಗಿ ಯಾರು ತಮ್ಮನ್ನು ತಗ್ಗಿಸಿಕೊಳ್ತಾರೋ ದೇವರು ಅವರ ಕುಟುಂಬಗಳಲ್ಲಿ, ಅವರ ವ್ಯಕ್ತಿಗತ ಜೀವಿತದಲ್ಲಿ ಕಾರ್ಯ ಮಾಡುವಂತನಾಗಿದ್ದಾನೆ. ಪ್ರಿಯರೇ, when the message is being preached and if anyone would like to humble themselves and seek forgiveness from God, and He will work in our families. ಪ್ರಿಯರೇ, ದೇವರ ಮುಂದೆ ನೀನು ತಗ್ಗಿಸಿಕೋ, ದೇವರ ಮುಂದೆ ನೀನು ದೀನನಾಗು. ಈ ವಾಕ್ಯ ಕೇಳಿದೆಯಲ್ಲ ಆರಾಧನೆಯಲ್ಲಿ, ದಾಸಿಯ ಮೇಲೆ, ತಗ್ಗಿಸಿಕೊಳ್ಳುವವರ ಮೇಲೆ ದೇವರ ಕೃಪೆ ಹೇರಳವಾಗಿರುವಂತದಾಗಿದೆ. And we should humble ourselves when we listen to this message. Even in the worship thought, we see that Mary found favor in the sight of God. ನನ್ನ ಪ್ರಿಯರೇ, ರೋಮ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ವಾಕ್ಯ ಉಂಟು. Romans chapter 2 verse 3 we read like this. ನಮಗೆ ಬಹಳ ಪರಿಚಿತವಾದ ವಾಕ್ಯ ಭಾಗವೇ ಅದು. And it is very familiar verse to us. ಅಲ್ಲಿ ಏನ್ ಹೇಳ್ತದೆ ಅಂದ್ರೆ, ದೇವರ ಏನಂತಿದೆ ಅಲ್ಲಿ 4ನೇ ವಚನದಲ್ಲಿ 2:4, ಆತನ ಅಪಾರವಾದ ದಯೆ, ಸಹನ, ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲವೋ? ನೀನು ನಿನ್ನ ಮೊಂಡತನವನ್ನು, ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಿ. ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. Romans 2, 4 and 5. Or do you presume on the riches of His kindness and forbearance and patience, not knowing that God's kindness is meant to lead you to repentance? Verse 5. But because of your hard and impenitent heart, you are storing up wrath for yourself on the day of wrath, when God's righteous judgment will be revealed. ನನ್ನ ಪ್ರಿಯರೇ, ದೇವರ ಆತ್ಮರು ಅಗ್ಗಾಯನ ಮೂಲಕ ಮಾತಾಡಿದಾಗ ದೇವರ ಹೃದಯದಲ್ಲಿ ಕಾರ್ಯ ಮಾಡಿದ್ರು. ಹೌದು, 16 ವರ್ಷಗಳು ನಾವು ಈ ಆಲಯದ ಕಡೆಗೆ ನೋಡ್ಲಿಲ್ಲ. ನಮ್ಮ ಮನೆ ಕೆಲಸಗಳಿಗೆ ತವಕ ಪಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಮ ಮನೆಗಳನ್ನು ಹಳಿಗೆಗಳಿಂದ ಕಟ್ಟಿಕೊಂಡು ಮನೆಗಳನ್ನು ಸುಂದರಪಡಿಸ್ಕೊಳ್ತಾ ಇದ್ವಿ. ಆದರೆ ದೇವರ ಕಾರ್ಯಗಳನ್ನು ನಾವು ಬದಿಗಿಟ್ಟಿವಿ ಎಂಬುದಾಗಿ ಅವರು ಪಶ್ಚಾತ್ತಾಪ ಪಟ್ಟರು. When the Lord spoke through the prophet of Haggai, and we see that the people, they confess saying that for 16 years we did not put our hands to rebuild the temple, but we were building our own houses. ನನ್ನ ಪ್ರಿಯರೇ, ಯಾಕೆ ಈ ಕೂಟಗಳು ದೇವರು ಏರ್ಪಾಡು ಮಾಡಿದ್ದಾನೆ? My beloved, why God has arranged these meetings? ಸಹೋದರರು ಹೇಳ್ತಾ ಇದ್ರು, ಇದು ನಾವು ಮಾಡ್ತಾ ಇರೋದು ಇದೊಂದು ಪಾರಂಪರ್ಯವಾಗಿ ಮಾಡ್ತಾ ಇಲ್ಲ ನಾವು ಎಂಬುದಾಗಿ. Brother was saying that we are not doing this as a tradition. 2 ವರ್ಷಕ್ಕೆ ಸೇರ್ತಾ ಇರೋದು ಪಾರಂಪರ್ಯವಾಗಿ ಮಾಡಬೇಡ್ರಿ. And for 2 years once we gather, let us not do it for a tradition. ಇದು ಒಂದು ಏನೋ ಸಂದೇಶ ಕೇಳಿ ಕೈ ಕುಣಿಕೆ ಅವನು ಪ್ರೋತ್ಸಾಹ ಮಾಡಿ ಕಲಿಸೋದಲ್ಲ. ದೇವರು ನಿಮ್ಮ ಜೊತೆಯಲ್ಲಿ ಇವತ್ತು ನಿಮ್ಮ ಜೊತೆಯಲ್ಲಿ ನೇರವಾಗಿ ಸ್ಪಷ್ಟವಾಗಿ ಮಾತಾಡಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದೇನೆ. God is designed to speak to you directly and straightforward, and it is not like for once in 2 years you come, you listen, shake hand and leave like that. No. God has a plan and a purpose that He wants to deal with you specifically this morning. ಈ ಬೆಳಗ್ಗೆ ನಿಮ್ಮೊಂದಿಗೆ ವೈಯಕ್ತಿಕವಾಗಿ ದೇವರು ವಿವರಿಸಬೇಕೆಂಬುದಾಗಿ ದೇವರ ಯೋಜನೆಯಾಗಿದೆ. ಎಷ್ಟು ದಿನ ನೀನು ತಳ್ತಾ ಇದೆಯಾ? ಎಷ್ಟು ದಿನ ದೇವರನ್ನ ನೀನು ಪರೀಕ್ಷೆ ಮಾಡ್ತಾ ಇದೆಯಾ? ಆತರ ತಾಳ್ಮೆ ನೀನು ಪರೀಕ್ಷೆ ಮಾಡಿಕೊಳ್ಳಬೇಡ. ಅದರ ದಯೆ ಉಪಕಾರವನ್ನು ನೀನು ದೀರ್ಘ ಶಾಂತಿಯನ್ನು ಅಸಡ್ಡೆ ಮಾಡಬೇಡ. ದೇವರ ಕೋಪಕ್ಕೆ ನೀನು ಗುರಿ ಆಗ್ತೀಯ ಎಂಬುದಾಗಿ. We should not take lightly or neglect the kindness and forbearance and patience of God. Otherwise, we are storing up the wrath of God for ourselves. ನನ್ನ ಪ್ರಿಯರೇ, ಇನ್ನೊಂದು ವಿಷಯ ನಾನು ಇದನ್ನು ನಿಮಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡೋದೇನೆಂದ್ರೆ, and I would like to share one more thing from this. ಈ ಜನರು ಅವರು ತಮ್ಮ ಅನುಕೂಲಗಳನ್ನು ಬಿಟ್ಟು, ಮೊದಲೇ ಅವರು ಬಾಬಿಲೋನಲ್ಲಿದ್ದರು, 70 ವರ್ಷಗಳಿದ್ದರು, ಅವರು ಸೆಟ್ಲ್ ಆಗಿದ್ರು ಅಲ್ಲಿ. ಆದರೆ ಕೊರೇಷನ್ ಹೇಳಿದ ಮಾತಿಗೆ ಅನುಗುಣವಾಗಿ 50,000 ಜನ ಅವರು ಮತ್ತೆ ಯೆರೂಸಲೇಮಿಗೆ ಅವರು ಬರ್ತಾರೆ. ಉಳಿದವರು ಅವರಿಗೆ ಸಹಾಯ ಮಾಡಿ, ಹಣ ಸಹಾಯ ಮಾಡಿ ಕಳಿಸ್ಕೊಡ್ತಾರೆ. We see the people of Israel, they were in exile for 70 years in Babylon,
and they were living in a very comfortable life. But we see when Cyrus the king he declared, we see the people returned to Jerusalem, and those who stayed there, they gave all the wealth and all the riches and sent these people back. ಅದು ಈಗ ಇವರು ಬಂದು ಆ ಬಂದಂತ ಉದ್ದೇಶನೇ ಮರೆತು ಬಿಟ್ಟಿದ್ದಾರೆ. But these people, they returned to their place, but they forgot the purpose of coming back. ಗೊತ್ತು, ಅಲ್ಲಿ ಅಡ್ಡಿ ಆಯ್ತು, ಅಸ್ಥಿವಾರ ಹಾಕಿದ ತಕ್ಷಣ ಅಲ್ಲಿ ಅಡ್ಡಿವಾಯ್ತು, ಅಲ್ಲಿ ನಿಲ್ಲಿಸಬೇಕಂತ ಆಜ್ಞೆ ಆಯ್ತು. ಆದ್ರೆ ಯಾರು ಕೂಡ ಆ ಮತ್ತೆ ದೇವಾಲಯ ಕಟ್ಟುವುದಕ್ಕೆ ಅವರು ಯೋಚನೆ ಮಾಡಲಿಲ್ಲ. The people laid the foundation, they started to build, but when there was opposition, they stopped it. But nobody thought about rebuilding it again. ಹಗ್ಗಾಯನು ಜಕರ್ಯನು ಬಾರದೆ ಹೋಗಿದ್ರೆ ಇವರು ಹಾಗೇ ಮುಂದುವರಿತಾ ಇದ್ರು. If Haggai and Zechariah had not come, these people would have remained like that. ಅವರು ದೇವರವರನ್ನು ಪ್ರೇರೇಪಿಸಿ ಹಗ್ಗಾಯನು ಜಕರ್ಯನು ಮೂಲಕವಾಗಿ ಆ ಸಂದೇಶಗಳು ಅವರನ್ನು ಅಲಗಾಡಿಸಿದವು. ಅವರು ಒಪ್ಪಿಕೊಂಡ್ರು, ಬ್ರದರ್ ನಾವು ಬಂದಿದ್ದು ದೇವಾಲಯ ಕಟ್ಟೋದಕ್ಕೆ ಸರಿ, ಆದ್ರೆ ನಾವು ನಮ್ಮ ಕೆಲಸಗಳಿಗೆ ಹೊರಟು ಹೋಗಿದ್ದೇವೆ, ನಾವು ಕ್ಷಮಾಪಣೆ ಕೇಳ್ತೀವಿ ದೇವರೊಂದಿಗೆ. Through the prophet of Haggai and Zechariah, we see that the Lord spoke, and these people they confessed, saying that yes, we returned to rebuild the temple, but we forgot and started to build our own houses. ಇವತ್ತು ನಮ್ಮ ಆತ್ಮೀಯ ಸ್ಥಿತಿ ನಾವು ಯೋಚನೆ ಮಾಡೋಣ. Today let us understand and let's see our spiritual state. ದೇವರು ಯಾತಕ್ಕೋಸ್ಕರ ನನ್ನನ್ನು ನಿನ್ನನ್ನು ಕರೆದಿದ್ದಾನೆ, Why God has called you and me. ನಾವು ನೆನ್ನೆ ಕೂಡ ವಾಕ್ಯಗಳು ಕೇಳ್ತಾ ಬಂದು ದೇವರು ಯಾವ ಉದ್ದೇಶಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ. Even yesterday we were listening to God's message, why God has called us. ಯಾಕೆ ದೇವರು ನಮ್ಮನ್ನು ಆರಾಧನೆ ಮಾಡಿ ಕಾಣಿಕೆ ಕೊಟ್ಟು ಹೋಗೋದಕ್ಕೋಸ್ಕರವಾಗಿ ಮಾತ್ರ ದೇವರು ನಮ್ಮನ್ನು ಕರೆದಿದ್ದಾನೆ. Did God call us only to worship, give offering and then return? ದೇವರು ಹೇಳ್ತಾನೆ, ನಿಮ್ಮ ಕಾಣಿಕೆ ನನಗೆ ಬೇಡ. The Lord says, I do not need your offering. ನಿಮ್ಮ ಕಾಣಿಕೆ ನನಗೆ ಬೇಡ. I do not need your offering. ನಿಮ್ಮ ತುಟಿಗಳ ಆರಾಧನೆ ನನಗೆ ಬೇಕಾಗಿಲ್ಲ. And I do not need the offerings from your lips. ನಿಮ್ಮ ಹೃದಯ ದೇವರ ಕಡೆಯಿಂದ ದೂರವಾಗಿದೆ. But your heart is far away from me. ಒಂದು ಸಲ ನಿನ್ನ ದೃಷ್ಟಿ ನೋಡು. Look once. ಎಷ್ಟೋ ಜನರು ಕ್ರಿಸ್ತನ ಅರಿಯದೆ ನಿತ್ಯ ನಾಶನಕ್ಕೆ ಹೋಗ್ತಾ ಇದ್ದಾರೆ. ಅವರ ಕುರಿತಾಗಿ ನಿನ್ನ ಚಿಂತನೆ ಏನಿದೆ? Many people are without Christ and they are in the perishing way. What is your burden and concern about them? ಎಷ್ಟೋ ಸಾವಿರ ಜನರು ಅವರು ಅರಿಯದೆ ಹೋಗ್ತಿದ್ದಾರೆ. ನೀನಾದರೂ ಬಂದು ಕಂಫರ್ಟಬಲ್ ಆಗಿ ಅನುಕೂಲವಾದಂತ ಮನೆಯಲ್ಲಿ ಅನುಕೂಲವಾದ ಸಭೆಯಲ್ಲಿ ಕೂತುಕೊಂಡು ಆರಾಧನೆ ಮಾಡಿ ಕಾಣಿಕೆ ಕೊಟ್ಟು ಹೋಗ್ತಾ ಇದೆಯಾ? ಅಷ್ಟೇ ನಂದು ಎಂಬುದಾಗಿ ನೆನೆಸ್ಕೊಂಡಿದ್ಯಾ? Many thousands of people are in a perishing way, but you come to the assembly, listen to the message, and you are in a comfortable place, give offering and you are living. ಇವತ್ತು ಬೆಳಗ್ಗೆ ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. This morning God is speaking to you. I want everybody to listen carefully. ಎಲ್ಲರೂ ಜಾಗೃತಿಯಿಂದ ಕೇಳಿರಿ. ದೇವರು ಹೇಳ್ತಾ ಇರೋದು ನನಗೆ ಕೇಳುವರಲ್ಲ ಮಾಡುವರು ಬೇಕಾಗಿದ್ದಾರೆ. And God is saying that I don't want who listen but who also does. ಬೇರೆ ದೇವರ ಕಾರ್ಯವನ್ನು ಯಾವಾಗ ನೀನು ಕೈ ಹಾಕ್ತೀವೋ ಆಗ ನಿನ್ನ ಆಶೀರ್ವಾದ ಎಂಬುದಾಗಿ ಹಗ್ಗಾಯನಲ್ಲಿ ಹೇಳ್ತಾ ಇದೆ. In the book of Haggai we see that the moment you start to rebuild or you put your hands to rebuild the temple, that day God will bless. ಅವರು ತಮ್ಮ ಅನುಕೂಲತೆಯನ್ನು ಬಿಟ್ಟು ಅವರು ಕೆಲಸಕ್ಕೆ ಪ್ರಾರಂಭ ಮಾಡಿದ್ರು. We see they left all the comfort and started to rebuild. ನನ್ನ ಪ್ರಿಯರೇ, ಇವತ್ತು ಬೆಳಗ್ಗೆ ನಿನ್ನೆ ಒಂದು ಪ್ರಶ್ನೆ ಬಂತು. ಏನು ಪ್ರಶ್ನೆ ಅಂದರೆ, ನಿಮ್ಮ ಅನುಕೂಲವಾದಂಥ ಮನೆಯನ್ನು ಬಿಟ್ಟು ನೀವು ಸೇವೆಗೆ ಹೋಗಬೇಕಾದ್ರೆ ನಿಮ್ಗೆ ಏನು ಅನಿಸ್ತು, ನಿಮ್ಮ ಭಾವನೆ ಏನು ಎಂಬ ಪ್ರಶ್ನೆ ಒಂದು ಇಂಟರಾಕ್ಷನ್ ಅಲ್ಲಿ ಬಂತು. Yesterday during the interaction there was a question, what made you to decide to leave all the comforts or your houses and go to the ministry? ನನ್ನ ಪ್ರಿಯರೇ, ಒಂದು ನಿಮಗೆ ವಿಷಯ ಇಲ್ಲ. And let me say this. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದ್ದಂತ ಒಂದು ಕಂಫರ್ಟ್ ನಿಮ್ಗೆ ಗೊತ್ತಾ? Do you know the comfort that the Lord Jesus Christ had on this earth? ನನ್ಗನ್ಸಿದ ಈ ಲೋಕದಲ್ಲಿ ಯಾರಿಗೂ ಅಷ್ಟು ಕಂಫರ್ಟ್ ಇರಲಿಲ್ಲ ಅನ್ಸುತ್ತೆ. And I think that nobody had such kind of a comfort. ಯೋಹಾನ ಸುವಾರ್ತೆ 1:18 ವಚನ ನೋಡ್ತೇವೆ, ಆತನು ತನ್ನ ಎದೆಯಲ್ಲಿ ಹೊರಗಿಕೊಂಡಂತ ಮಗನನ್ನು. We see John chapter 1 verse 18. The Lord who was at the bosom of God, He gave Himself. ನಾವು ಮಗುನ ತಂದೆ ಹೇಗೆ ಎತ್ಕೊಂಡು ಮುದ್ದು ಮಾಡ್ತಾರೋ ಆ ತರ he was a beloved son for the father. ತಂದೆ ಎದೆಯಲ್ಲಿ ಕಂಫರ್ಟ್, ಅದಕ್ಕಿಂತ ಅನುಕೂಲತೆ ಇನ್ನು ಯಾರು ಕೂಡ ಯಾವ ಮಗು ಕೂಡ ಅಪೇಕ್ಷೆ ಮಾಡೋದಿಲ್ಲ ಪ್ರಿಯರೇ. Just like the father, he carries his child and lays on his bosom. We see the Lord Jesus Christ also was at the bosom of the Father in that. ದೇವರಿಗೆ ಪ್ರಿಯನಾಗಿರುವಂತ ಮಗ, ಈತನು ಪ್ರಿಯನಾಗಿರೋ ನನ್ನ ಮಗನು ಎಂಬುದಾಗಿ ಹೇಳುವಂತ
ಮಾತನ್ನು ನೋಡ್ತಾ And God the Father says that this, the Lord Jesus Christ, He is my beloved. ಯೇಸು ಕ್ರಿಸ್ತನು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ The Lord Jesus Christ, before coming to this earth, ಅವರು ಹೇಗಿದ್ರು and how was He? ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ, In John chapter 17 verse 3, the Lord says, ಲೋಕ ಉಂಟಾಗೋದಕ್ಕಿಂತ ಮುಂಚೆ ಇದ್ದ ಮಹಿಮೆಯಿಂದ ನನ್ನನ್ನು ಮಹಿಮೆ ಪಡಿಸು ಅಂತ ಹೇಳ್ತಾ ಇದ್ದಾನೆ. glorify me with the glory that I had before. ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಆತನು ಮಹಿಮೆಯೊಳಗೆ ಇದ್ದಂತ ದೇವರ ಪ್ರಿಯರೇ, Before coming to this world, the Lord Jesus Christ was in the glory. ಅದಕ್ಕಿಂತ ಸ್ಯಾಕ್ರಿಫೈಸ್ ಯಾರು ಮಾಡಕ್ಕಾಗ್ತದೆ? Nobody can sacrifice to such an extent. ನನ್ನ ಪ್ರಿಯರೇ, ಆತನು ಯೆಶಾಯ ಗ್ರಂಥ 6 ರೀತಿಯಲ್ಲಿ ನೋಡ್ತೇವೆ, ಆತನು ಪರಿಶುದ್ಧನು 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 ಎಂಬುದಾಗಿ ಹೇಳಿ ಆತ ನಿತ್ಯವಾಗಿ ಆ ಸೆರಾಫಿಗಳು ಆರಾಧನೆ ಮಾಡುವುದನ್ನು ನೋಡ್ತಾ ಇದ್ದೇವೆ. In Isaiah chapter 6, we see the cherubim and the cherubims, the holy angels, they say holy, 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 and they worship Him forever. Highest place he was in the ಅತ್ಯುನ್ನತವಾದಂತ ಸ್ಥಾನದಲ್ಲಿದ್ದಂತ ನಮ್ಮ ಕರ್ತನು, And the Lord who was in the highest places, ಆತನು ಈ ಲೋಕಕ್ಕೆ ಇಳಿದು ಬಂದ. He came down to this earth. ನನ್ನ ಪ್ರಿಯರೇ, ಒಂದು ಪ್ರಶ್ನೆ ಕೇಳ್ತೇನೆ. ಅಂದ್ರೆ ನಾನು ಹೇಳೋದೇ ವಿಷಯ ನಮ್ಮ ಸೇವೆ ವಿಷಯದಲ್ಲಿ. Concerning our ministry, I would like to raise a ನಾವು question. ಸೇವೆ ಹೋಗ್ಬೇಕಾದ್ರೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. When we go to the ministry, we don't know what happens before us. ನಮಗೆ ಜನ ನಮ್ಮನ್ನ ಹೊಡಿಬಹುದು, ನಮ್ಮನ್ನ ಬೈಬಹುದು, ನಮ್ಮನ್ನ ಸಾಯಿಸಬಹುದು, ನಮ್ಮನ್ನ ಸನ್ಮಾನಿಸಿಕೊಡಬಹುದು, ನಮ್ಗೆ ಗೊತ್ತಿಲ್ಲ. People might beat us, they will respect us, they might even kill us, or sometimes they might honor us. We don't know anything about that. ಆದರೆ ಕರ್ತನಾದ ಯೇಸು ಕ್ರಿಸ್ತನ ವಿಷಯ ಆ ರೀತಿ ಅಲ್ಲ. But with respect to the Lord Jesus Christ, it was not so. He knew very well what is going to happen for him. ಮುಂದೆ ಕರ್ತನಿಗೆ ಆಗುವಂತ ವಿಷಯಗಳು ಆತನಿಗೆ ತಿಳಿದಿತ್ತು. ಯಾರಾದ್ರೂ ನಿಮ್ಮನ್ನ ಈ ರೋಡಲ್ಲಿ ನಿಮ್ಮನ್ನ ಹೊಡಿತಾರೆ, ನಿಮಗೆ ಹಿಡ್ಕೊಂಡು ನಿಮ್ಮ ಮಾಡ್ತಾರೆ ಅಂತ ಹೇಳಿ ಆ ರೋಡಲ್ಲಿ ಹೋಗಕ್ಕೆ ಇಷ್ಟಪಡ್ತೀರಾ? If someone is waiting to catch hold of you and beat you on the street, will you be willing to go? ತಪ್ಪಿಸಿಕೊಳ್ಳೋದಕ್ಕೆ ಎಲ್ಲಿ ಆದ್ರೂ ನಮ್ಗೆ ಆ ಕಡೆ ಈ ಕಡೆ ದಾರಿ ಇದ್ರೆ ಆ ತಪ್ಪಿಸಿಕೊಂಡು ಹೋಗ್ಲಿ, ಆ ದೇವರೇ ನಮ್ಮನ್ನು ಕಾಪಾಡದ ಅಂತ ಹೇಳಿ ನಾವು ದೇವರ ಸ್ತೋತ್ರ ಹೇಳ್ತೀವಿ. We will see an escape route here and there, and we see God has saved us, and we try to escape. ನನ್ನ ಕರ್ತನಾದ ಯೇಸು ಕ್ರಿಸ್ತನು, But my Lord Jesus Christ, ನಿನ್ನನ್ನು ನನ್ನನ್ನು ರಕ್ಷಿಸುವುದಕ್ಕೋಸ್ಕರ to save and you and me, ಶಿಲುಬೆಯ ಮಾರ್ಗವನ್ನು ಹತ್ತಿಕೊಂಡು He took the path to the cross. ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಎಂಬುದಾಗಿ. Tomorrow we do not know what will happen. ನನ್ನ ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು. But my Lord, He knew very ಅವರ clearly. ಬಾಯಲ್ಲೇ ಹೇಳ್ತಾರೆ ಎಲ್ಲ ಸುವಾರ್ತೆಯಲ್ಲೂ, ನಾನು ಯೆರೂಸಲೇಮಿಗೆ ಹೋಗ್ತಾ ಇದ್ದೇನೆ, ಮನುಷ್ಯ ಕುಮಾರನನ್ನು ಅಲ್ಲಿ ಆತನ ಶಿಲುಬೆಗೆ ಹಾಕಿ ಸಾಯಿಸಿ ಅವಮಾನಪಡಿಸಿ ನನ್ನನ್ನು ಶಿಲುಬೆಗೆ ಹಾಕ್ತಾರೆ ಎಂಬುದಾಗಿ, ಮೂರನೇ ದಿವಸ ನಾನು ಎದ್ದು ಬರ್ತೇನೆ ಎಂಬುದಾಗಿ ಹೇಳಿದಂತ ಏಕೈಕ ವ್ಯಕ್ತಿ. ಇಲ್ಲಿರುವಂತ ಎಲ್ಲ ಅಸ್ಟ್ರಾಲಜಿಸ್ ಎಲ್ಲ ಬೇರೆಯವ್ರ ಬಗ್ಗೆ ಹೇಳ್ತಾರೆ, ಅಂದ್ರೆ ಈ ಅಸ್ಟ್ರಾಲಜಿ ತನ್ನ ಕುರಿತಾಗಿ ಅದನ್ನ ಹೇಳುವಂತ ಶ್ರೇಷ್ಠ ಆತನು ಶಾಸ್ತ್ರನಾಗಿದ್ದಾನೆ. The astrologers, they see or share the future of others, but this astrologist, he was saying to the disciples, saying that I have to go to the Jerusalem, and there the Son of Man will be caught up, and he will have to be crucified, buried, and he will rise up. This was what he was saying to the disciples. ಯಾವ ತಂದೆ ಆದ್ರೂ ತನ್ನ ಮಗನನ್ನ ಇಂಥ ಕೆಲಸಕ್ಕೆ ಕಳಿಸ್ಕೊಡ್ತಾರ? Will any father send his son to such kind of a work? ಅಮೆರಿಕಕ್ಕೆ ಅದೇ ಕಳಿಸ್ಕೊಡ್ತಾರೆ. They might send to America. ಒಳ್ಳೊಳ್ಳೆ ಪೋಸ್ಟ್ಗೆ ಪ್ಯಾಕ್ ಮಾಡಿ, ಮಗನೇ ಹುಷಾರಾಗಿ ಹೋಗು, ಚೆನ್ನಾಗಿ ಹೋಗು, ಭದ್ರಾಗಿ ಹೋಗಿ ಆ ಕ್ಷೇಮ ಹೋಗ್ಬಾ ಅಂತ ಹೇಳಿ ಹಾರೈಸಿ ಮುತ್ತು ಕೊಟ್ಟು ಮಗನನ್ನ ಕಳಿಸ್ಕೊಡ್ತೀವಿ ನಾವು. We send our children, we pack everything, and we kiss the children, and we send them go safely, and we bid them goodbye. Here is a father. ಇಲ್ಲೊಬ್ಬ ತಂದೆ ತನ್ನ ಮುದ್ದು ಮಗನನ್ನು, ತನಗೆ ವಿದ್ಯನಾಗಿರೋ ಮಗನನ್ನು ಅತ್ಯುನ್ನತವಾದ ಮಹಿಮೆ, ಕಂಫರ್ಟ್, ನನ್ನ ಪ್ರೇರ ಅದಕ್ಕಿಂತ ಕಂಫರ್ಟ್ ಯೇಸು ಸ್ವಾಮಿ ಅಂತ ಈ ಲೋಕದಲ್ಲಿ ಯಾರಿಗೂ ಇರಲಿಲ್ಲ. ಆದರೆ ಅವರು ನಮಗೋಸ್ಕರ ನಿನಗೋಸ್ಕರ ತಗ್ಗಿ ದೀನರಾಗಿ ಬಂದರು. We see the only son, the beloved son of our Lord, of our Father. We see that he humbled himself and he came down, and before that he was in a very comfortable place. ಅದಕ್ಕೆ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ. In Philippians chapter 2 verse 1 we read like this. ಇದಕ್ಕಿಂತ ನಿಮಗೆ ಪ್ರೇರೇಪಣೆ ಬೇಕಾ? Do you need any inspiration beyond this? ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ,
ಪವಿತ್ರಾತ್ಮ ನಾನು ಹೇಳುತ್ತೆ ಕಾರಣ ಧ್ಯಾನಸ್ಕೊಂಡಾದ್ರೆ ಐಕ್ಯಮತ್ಯರಾಗಿ ನನ್ನ ಸಂತೋಷನ ಪರಿಪೂರ್ಣ ಮಾಡಿರಿ, ನಿಮ್ಮಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರಾಗಿ ಒಂದೇ ಗುರಿ ಇಟ್ಟುಕೊಳ್ಳಿ. So if there is any encouragement in Christ, any comfort from love, any participation in the Spirit, any affection and sympathy, complete my joy by being of the same mind, having the same love, being in the full accord of one mind. What is the inspiration for you to come for ministry? ದೇವರ ಸೇವೆಗೆ ಬರಬೇಕಾದ್ರೆ ನಿಮಗೆ ಬೇಕಾದ ಪ್ರೇರೇಪಣೆ ಏನು? It is a Lord Jesus Christ. It should be other than nothing else. ಕರ್ತನಾದ ಯೇಸು ಕ್ರಿಸ್ತನೇ ಆ ಪ್ರೇರೇಪಣೆ ಆಗಿರಬೇಕು, ಬೇರೆ ಯಾವ ವಿಷಯ. Highest to the lowest he came, beloved. From the highest ಅಥವಾ ಉನ್ನತ ಸ್ಥಾನದಿಂದ ಆತನ ಕೆಳಮಟ್ಟಕ್ಕೆ ಬಂದ. ವಾಕ್ಯ ನೋಡ್ತೇವೆ, ಆತನು ಮರಣವನ್ನು ಅಂದರೆ ದೇವರ ಸರಿಸಮಾನವಾಗಿರೋ ಪದವಿಯನ್ನು ಬಿಟ್ಟು ಪಾಪಿಯಾದ ನನ್ನನ್ನು ರಕ್ಷಿಸುವುದಕ್ಕೋಸ್ಕರ, ನನ್ನನ್ನು ತನ್ನ ಮಗನಾಗಿ ಸ್ವರೂಪವಾಗಿ ತರುವುದಕ್ಕೋಸ್ಕರ ಆ ಘೋರವಾದ ಮರಣವನ್ನ ಕಲ್ವಾರಿ ಶಿಲುಬೆಯಲ್ಲಿ ಹೊತ್ತುಕೊಂಡಿದ್ದೇವೆ. We see the Lord Jesus Christ, he took the cruel cross and died for us so that we might be saved from our sins. ಇವತ್ತು ನಮಗೆ ಉತ್ತೇಜನ ಪ್ರೇರೇಪಣೆ ಯಾವುದು? Today what is our encouragement, what is our inspiration? ನನಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. My Lord Jesus Christ who sacrificed himself on the cross for your sake and for my sake is the inspiration. ನೀನು ಕರ್ತನ ಕರೆಯುವಿಕೆಗೆ ಹೋಗೊಟ್ಟು ಮುಂದೆ ಬರುವುದಾದರೆ ದೇವರು ನಿನ್ನನ್ನು ಉನ್ನತವಾದ ರೀತಿಯಲ್ಲಿ ನಡೆಸುವಂತನಾಗಿದ್ದಾನೆ. If you listen to the voice of the Lord and obey, and he will exalt you to the highest place. ನಮ್ಗೆ ಗೊತ್ತಿದೆ, ದೇವರ ಸೇವಕರು ಜಿಮ್ ಎಲಿಯಟ್ ಅನ್ನುವಂಥವ್ರು, ಅವರು ಚೆನ್ನಾಗಿ ಗೊತ್ತಿತ್ತು ಆ ಗುಡ್ಡಗಾಡಿನ ಜನರು ಅವರನ್ನು ತಿಂತಾರೆ ಎಂಬುದಾಗಿ. ಆದಾಗ್ಯೂ ಅವರು ಹೋಗಿ ಆ ಸೇವೆ ಮಾಡಿ ತನ್ನ ಪ್ರಾಣವನ್ನೇ ಕೊಟ್ಟರು. We know about Jim Elliot, a missionary, and he knew about the people of that place which he was about to go, yet he went there and he sacrificed his life. ನನ್ನ ಪ್ರಿಯರೇ, ದೇವರು ನಮ್ಮನ್ನು ಕರೀತಾ ಇರುವಂತ ಒಂದು ಸೇವೆ, ಈ ವಾಕ್ಯವನ್ನು ಕೇಳುವಂತ ಯವನಸ್ಥ ಮಕ್ಕಳು ಯಾರೇ ಆಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ದೇವರು ನಿಮ್ಮನ್ನು ಪ್ರೇರೇಪಿಸಲಿ. ಈ ಸೇವೆಗೆ ಅಗತ್ಯತೆ ಇದೆ, ನಿಮ್ಮ ಕಾಣಿಕೆ ಅಲ್ಲ. ನಾವು ನೋಡ್ತೇವೆ, ಮೆಸದೋನಿಯ ಸಭೆಯವರು ಅವರು ತಮ್ಮನ್ನೇ ತಾವು ಮೊದಲು ಕೊಟ್ಟರು ಎಂಬುದಾಗಿ. ದೇವರು ನಿಮ್ಮನ್ನೇ ಕೋರ್ಕೊಳ್ತಾ ಇದ್ದಾರೆ ಆತನ ಸೇವೆಗೆ ಬೇಕೆಂಬುದಾಗಿ. The Lord is not looking for your offering or anything, but he is looking for you. You have to commit yourself for the service. ಕಣ್ಣೆತ್ತಿ ನೀವು ನೋಡ್ರಿ, ರಚಿಸುವಂತ ಆತ್ಮಗಳು, ಸತ್ಯ ಬೋಧನೆ ನೀಡಿರುವಂತ ಸಭೆಗಳು ಎಷ್ಟು ನಮ್ಮ ಮಾಲೂರಲ್ಲಿ 16-17 ಸಭೆಗಳಿದೆ. ಆದರೆ ವಾಕ್ಯಾನುಸಾರವಾದ ಸಭೆ ಇಲ್ಲ. ಎಷ್ಟೋ ಜನಕ್ಕೆ ರಕ್ಷಣೆ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಮೂಲಭೂತ ಬೋಧನೆ ಗೊತ್ತಿಲ್ಲ. ಅಂತ ಸ್ಥಳಗಳು, ಅಂತ ಜನರು ಎಷ್ಟೋ ಜನ ಇದ್ದಾರೆ. ಎಷ್ಟು ವರ್ಷದಿಂದ ನೀನು ಇಲ್ಲಿ ಕೂತು ಆರಾಧನೆ ಮಾಡಿ ಕೂತು ವರ್ಷಗಳಾಗಿದೆ. ನಿನ್ನ ಸೇವೆಯಲ್ಲಿ ನಿನ್ನ ಪಾತ್ರ ಏನು, ಆ ದರ್ಶನವೇನು? ದೇವರು ನಿನ್ನನ್ನು ನನ್ನನ್ನು ಆತನು ಕೇಳ್ತಾ ಇದ್ದಾನೆ. ಪ್ರಿಯರೇ, look at the people around, thousands of people without knowing Christ. And even in Malur there are about 16 churches, but they are not according to the Bible. There are many people who do not know the word and do not know the doctrine. And you've been coming to the assembly for many years. Come and you worship and you go. What is your involvement in the ministry or in the gospel work? ಒಂದು ಸಲ ಆ ಶಿಲುಬೆಯನ್ನು ನೋಡು. Just look at the cross once. ಅನೇಕ ಸಲ ನಾನು ಹೀಗೆ ಹೇಳ್ತೀನಿ, ಆರಾಧನೆ ಮಾಡುವಾಗ ನಾವು ಶಿಲುಬೆಯಲ್ಲಿ ನೋಡ್ತೀವಿ, ನಿಜ. Many times I say this, during the worship we look at the cross. ಬಟ್ ಒಂದು ವಿಷಯ ನಾವು ಮರ್ತು ಹೋಗ್ತೀವಿ. But one thing we forget. You should be crucified along with the cross all the time when you worship. ನಾವು ಆರಾಧನೆ ಮಾಡುವಾಗ ಕ್ರಿಸ್ತನೊಂದಿಗೆ ನಾವು ಶಿಲುಬೆಗೆ ಹಾಕಿಸಿಕೊಂಡವರಾಗಿದ್ದೇವೆ. It is not Christ crucified, it is me. I am crucified with Christ. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟವನಾಗಿದ್ದೇನೆ. ಗಲಾತ್ಯ ಪತ್ರಿಕೆ 2:27 ಹೇಳ್ತಾನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ನನ್ನ ಕೈಗಳು ನನ್ನ ಕಾಲುಗಳಿಗೆ ಮಳೆಗಳನ್ನು ಹೊಡೆದಿದ್ದಾರೆ. ಇನ್ನು ನಾನು ಜೀವಿಸುವುದು ನಾನಲ್ಲ, ನನ್ನ ಇಷ್ಟ ಇಲ್ಲ, ದೇವರ ಚಿತ್ತ ಇದ್ರೆ ನನ್ನ ತೆಗೆದುಕೋ ಎಂಬುದಾಗಿ ನಿನ್ನನ್ನೇ ನೀನು ದೇವರಿಗೆ ಒಪ್ಪಿಸಿಕೊಡ್ಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ. God is desiring that we should commit ourselves to him. In Galatians chapter 2 verse 20, I have been crucified with Christ. It is no longer I who live, but Christ who lives in me. And the life I now live in the flesh, I live by faith in the Son of God who loved me and gave himself for me. ಇನ್ನು ಸಮಯ ದಾಟಿದೆ, ನಾನು ಹೆಚ್ಚಿಗೆ ಹೋಗೋದಿಲ್ಲ, ಅದಕ್ಕೆ ನಿಲ್ಲಿಸ್ತೇನೆ. ಈ ಒಂದು ಸಂದೇಶವನ್ನು ಕೇಳುವಂಥ ಸಹೋದರರು ನಿಮ್ಮ ಎಲ್ಲ ಕಣ್ಣುಗಳನ್ನು ಮುಚ್ಚಿರಿ, ತಲೆಯನ್ನು ಬಾಗಿಸಿರಿ. ದೇವರು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆ. My time is up. I will stop here. Let us close our eyes. Dear beloved, the Lord is speaking to each one of us.
ಯಾವ ವಿಷಯದಲ್ಲಿ ಮಾತಾಡ್ತಾ ಇದ್ರೆ ನಮ್ಗೆ ಗೊತ್ತಿಲ್ಲ. We do not know with respect to what area is speaking ನಿನ್ನ to us. ವ್ಯಕ್ತಿಗತ ಜೀವಿತ ಇರ್ಬೋದು, It could be your personal life, ನಿನ್ನ ಕುಟುಂಬ ಜೀವಿತ ಇರ್ಬೋದು, or it could be concerning your family life, ನಿನ್ನ ಸಭೆ ಜೀವಿತ ಇರ್ಬೋದು, or it could be the life in the assembly. ಎಷ್ಟು ವರ್ಷಗಳಾಯ್ತು ಸೆಟಲ್ ಮಾಡಿಲ್ಲ, ಸರಿಪಡಿಸ್ಕೊಳ್ತಾ ಇರುವಂತ ದಿನ ವಿಷಯಗಳು. For how many years you have not settled this matter? ಈ ದಿನ ದೇವರ ಆತ್ಮನ ಜೊತೆಯಲ್ಲಿ ಮಾತನಾಡ್ತಾ ಇರುವಾಗ, This morning when the Spirit of the Lord is speaking to you, ಹಗ್ಗಾಯಿ ಜಕರಿಯ ಮೂಲಕ ಆ ಯಹೂದ್ಯರೊಂದಿಗೆ ದೇವರು ಮಾತಾಡಿದಾಗ ದೇವರು ಕಾರ್ಯ ಮಾಡದ. when the Lord he spoke through Haggai and Zechariah, we see the Lord himself worked with them. ದೇವರು ಈ ಸೇವಕರ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ನಿಮ್ಮ ಜೊತೆಯಲ್ಲಿ. And even now the Lord is speaking through these servants. ನನ್ನ ಸಂದೇಶ ಇಲ್ಲ, ಇದು ದೇವರ ಸಂದೇಶವಾಗಿದೆ ಪ್ರಿಯರೇ. This is not my message but the message of the Lord. Things set right things in order. ನಾವು ಕ್ರಮಕ್ಕೆ ನಮ್ಮ ವಿಷಯಗಳನ್ನು ಕ್ರಮಪಡಿಸೋಣ. ನಾವು ದೇವರ ಆಲಯವನ್ನ ಕಟ್ಟುವುದಕ್ಕೆ ಕೈ ಹಾಕೋಣ. And let us put our hands to build the temple. ನಮ್ಮನ್ನು ಶುದ್ಧಿ ಮಾಡಿಕೊಳ್ಳೋಣ. Let us cleanse ourselves. ಆಮೇಲೆ ನಾವು ದೇವರಲ್ಲಿ ಬಲಗೊಳ್ಳೋಣ. And let us also be strengthened in the Lord. ನನ್ನ ಪ್ರಿಯರೇ, ಈ ಬೆಳಗ್ಗೆ ದೇವರು ನಿಮ್ಮೊಂದಿಗೆ ವಿಶೇಷವಾಗಿ ಮಾತನಾಡ್ತಾ ಇದ್ದಾರೆ. My beloved, the Lord is specially speaking to you. ಒಂದು ವೇಳೆ ಯಾರಾದರೂ ಕರ್ತನ ಸೇವೆಗೆ ನಾನು ಬರ್ತೇನೆ, ಕರ್ತನ ಸೇವೆಗೆ ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಹೇಳುವಂತ ಯಾವ ಸಹೋದರ ಆಗಿರ್ಬೋದು, ಸಹೋದರಿಯರಾಗಿರ್ಬೋದು, ನೀವು ತೀರ್ಮಾನ ಮಾಡಿ. ದೇವರು ಕರೆಯುವಂಥದ್ದು ಸಭೆಯಲ್ಲಿ ಕರೆಯುವಂಥದ್ದು, ಸೇವೆಗೆ ಸಂಸ್ಥೆಗಳೆಲ್ಲ ಕರೆಯೋದು. ಗಾಡ್ ವಾಯ್ಸ್, ಗಾಡ್ಸ್ ಕಾಲ್ ಇಸ್ ಇನ್ ದ ಚರ್ಚ್ ವೇರ್ ವಿ ಲೋಕಲ್ ಅಸೆಂಬ್ಲಿ ಗ್ಯಾದರಿಂಗ್. ಸ್ಥಳೀಯ ಸಭೆಯಲ್ಲಿ ನಾವು ಎಲ್ಲಿ ಸೇರ್ತು ಅಲ್ಲಿ ದೇವರ ಸ್ವರವನ್ನ ನೀವು ಕೇಳ್ತಾ ಇದ್ದೀರಾ. ಈಗೋ ನಾಶನಕ್ಕೆ ಹೋಗುವಂತ ಜನರು ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ಯಾರು ಸುವಾರ್ತೆ ಹೇಳುವಂತರಾಗಿದ್ದಾರೆ. ಈಗೋ ನಾನು ಇದ್ದೇನೆ ಎಂಬುದಾಗಿ ಒಪ್ಪಿಸಿಕೊಡುವಂತರು ಯಾರಾದ್ರೂ ಇದ್ದೀರಾ ಈ ಕೂಟದಲ್ಲಿ? Is there anybody God has spoken to you that Lord, I want to commit myself to the ministry? ಅನ್ನುವಂಥವ್ರು ಯಾರಾಗಬೇಕು? ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ದಯಮಾಡಿ ಮುಂದೆ ಬನ್ನಿರಿ. ದೇವರು ಖಂಡಿತವಾಗಿ ನಿಮ್ಮನ್ನು ಗೌರವಿಸಿ ಸನ್ಮಾನಿಸಿ ಆತನ ರಾಜ್ಯದ ಆ ದ್ರಾಕ್ಷಿ ತೋಟದಲ್ಲಿ ನಿಮ್ಮನ್ನು ಒಳ್ಳೆ ಸೇವಕನಾಗಿ ತಯಾರು ಮಾಡುವಂತನಾಗಿದ್ದಾನೆ. ಹಾಗೆ ಯಾರಾದ್ರೂ ಇದ್ದರೆ ನೀವು ಬಲಗೈಗಳನ್ನ ಮೇಲಕ್ಕೆತ್ತಿ ತೋರಿಸ್ಬೋದು. ಒಂದು ವೇಳೆ ದೇವರು ನಿಮ್ಮ ಜೊತೆ ಮಾತಾಡಿದಾದರೆ, ಹೀಗೆ ಮಾತಾಡ್ತಾ ಇರಬೇಕಾದ್ರೆ ನನಗೆ ಒಂದು ವಿಷಯ ನೆನಪಾಯಿತು. ಹಡ್ಸನ್ ಟೈಲರ್ ಅವರು ಚೈನಾ ದೇಶಕ್ಕೆ ಸುವಾರ್ತಿಕರನ್ನ ಕರಿಬೇಕೆಂಬುದಾಗಿ ಇನ್ವೈಟ್ ಮಾಡಿದಾಗ, ಈ ಸುವಾರ್ತೆ ಕೊಟ್ಟಾಗ ಯಾರು ಬರ್ತಾರೆ ಅಂತ ಕೇಳುವಾಗ ಅಷ್ಟು ಜನ ಕಾಂಗ್ರೆಗೇಷನಲ್ಲಿ ಒಬ್ಬ ಕೈ ಎತ್ತದ. ಆತನ ಯಾರಂದ್ರೆ ಹ್ಯಾಂಡಿಕ್ಯಾಪ್, 2 ಕಾಲು ಸರಿಯಾಗಿಲ್ಲ, 2 ಕೈ ಸರಿ. ನಾನು ಹೋಗ್ತೇನೆ ಸೇವೆಗೆ. ಮತ್ತೆ ಇನ್ನೊಂದು ಕಡೆ ಮೀಟಿಂಗ್ ನಡೀತು, ಅಲ್ಲಿ ಕೂಡ ಸುವಾರ್ತೆ ಕೊಟ್ಟಾಗ ಯಾರು ಬರ್ತಾರೆ ಚೈನಾಗೆ ಮಿಷನರಿಗಳು ಅಂತ ಹೇಳುವಾಗ ಅದೇ ವ್ಯಕ್ತಿ ಮತ್ತೆ ಕೈ ಎತ್ತಿದ, ಯಾರು ಕೈ ಎತ್ತಲಿಲ್ಲ. ಆಗ ಅವ್ರನ್ನ ಕರೆದು ಸೇವಕರು ಹೇಳ್ತಾರೆ, ಯಾಕಪ್ಪ ನೀನು ಕೈ ಎತ್ತಿ ಮುಂದೆ ಬಂದೆ? ಯಾರು ಕೈ ಉಳ್ಳವರು ಕಾಲುಳ್ಳವರು ಯಾರು ಮುಂದೆ ಬರಲಿಲ್ಲ ಸ್ವಾಮಿ, ನಾನು ಬರ್ತಾ ಇದ್ದೀನಿ, ನನ್ನನ್ನು ತಗೊಳ್ಕೊಡ್ರಿ, ನಾನು ಚೈನಾ ದೇಶಕ್ಕೆ ಸೇವೆಗೆ ಹೋಗ್ತೀನಿ ಅಂತ. When Hudson Taylor, when he was giving a call as to who will come to serve the Lord or share the gospel to the China nation, we see that nobody raised a hand, but one handicapped person, he raised his hand. And even in another meeting also, the same person raised his hand, and Hudson Taylor called him up and saying, why you raised your hand? And he was saying that nobody was willing to, and I am coming to serve the Lord. ನನ್ನ ಪ್ರಿಯರೇ, ಒಳ್ಳೆ ಮೆಸೇಜ್ ಅಲ್ಲ ನಮಗೆ ಬೇಕಾಗಿರೋದು, ಬದಲಾವಣೆ ಆಗುವಂತ ಮೆಸೇಜ್ ಕೊಡಿ. We don't need a nice message, but we need a message that changes us. ಒಂದು ತೀರ್ಮಾನ ಮಾಡುವಂತ ಒಂದು ಸಂದೇಶ ದೇವರು ನಿಮಗೆ ಕೇಳ್ತಾ ಇದ್ದಾನೆ. And God is asking you to make a decision. ಅವರನ್ನ ಇವರನ್ನ ಯಾರನ್ನು ನೋಡಬೇಡಿ. And we should not look at the others. ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡಿದಾದರೆ, if God has spoken to you, ನೀವು ನಿಮ್ಮನ್ನು ಮುಂದೆ ಬಂದು ನಿಮ್ಮ ಸಮರ್ಪಣೆ ಮಾಡಿಕೊಡ್ರಿ, ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಒಂದು ಇಲ್ಲಲ್ಲ ಅಂತ ಪರವಾಗಿಲ್ಲ, ದೇವರು ಕರೆದಿದ್ದರೆ ದೇವರು ಖಂಡಿತವಾಗಿ ನಿಮ್ಮನ್ನು ದೇವರ ರಾಜ್ಯ ಸೇವೆಯನ್ನು ಉಪಯೋಗಿಸ್ಕೊಳ್ತಾರೆ. If God had called you, you commit yourself, and God will definitely use you for the extension of His kingdom. ದೇವರು ನಮ್ಮ ಸ್ತೋತ್ರ, ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ, ಸಭಾಯಿನಿಯರಿಗೆ ಮತ್ತು ಅಲ್ಪರ ನಮ್ಮನ್ನು ಕೊಟ್ಟ ಈ ಒಂದು ಸಂದೇಶಕ್ಕಾಗಿ ಸ್ತೋತ್ರ. ದಯಮಾಡಿ ನಮ್ಮನ್ನು ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡೋಣ. ಕೃಪಾ ಕನಿಕರಳ ದೇವರೇ, ಈ ಒಂದು ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ. ನನ್ನ ಸಂದೇಶ ಅಲ್ಲ ಇದು, ನಿನ್ನ ಸಂದೇಶ ಸ್ವಾಮಿ. ನೀನು ಅತ್ಯುನ್ನತವಾದ ಸಿಂಹಾಸನದಲ್ಲಿದ್ದಂಥ ದೇವರು, ದೇವರೇ ನೀನು ಸುಖದಲ್ಲಿದ್ದಂಥ ದೇವರು, ನೀನು ಮಹಿಮೆಯಲ್ಲಿದ್ದಂಥ ದೇವರು, ಅತಿ ಪರಿಶುದ್ಧದಲ್ಲಿದ್ದಂಥ ದೇವರು,
ನಮಗೋಸ್ಕರವಾಗಿ ದೀನನಾಗಿ ದಾಸನಾಗಿ ನಿನ್ನ ಮಗಕ್ಕೆ ಉಗಿದ್ರು, ನಿನ್ನ ಗಡ್ಡವನ್ನು ಕಿತ್ತಿದ್ರು, ನಿನ್ನ ಬೆನ್ನಿಗೆ ಚಾಡಿ ತಗೊಂಡು ಹೊಡೆದ್ರು, ನಿನ್ನನ್ನು ಗೇಲಿ ಮಾಡಿದ್ರು, ಅಪಹಾಸ್ಯ ಮಾಡಿದ್ರು, ನಿನ್ನನ್ನು ಯೆರೂಸಲೇಮಿನ ಬೀದಿಗೆ ಕರ್ಕೊಂಡು ಹೋದ್ರು. ಎಲ್ಲರ ಮುಂದೆ ಅವಮಾನವನ್ನು ತಾಡುತ್ತಾ ಗೋಲ್ಗೊಥಾ ಗುಡ್ಡದ ಮೇಲೆ ಎರಡು ಕಳ್ಳರ ಮಧ್ಯೆ ಒಬ್ಬ ಅಪರಾಧಿಯೋ ರೀತಿಯಲ್ಲಿ ಸ್ವಾಮಿ ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೈಗಳಿಗೆ ಕಾಲುಗಳಿಗೆ ಬಳೆಗಳನ್ನು ಒಡಿಸಿಕೊಂಡು ನನಗೋಸ್ಕರವಾಗಿ ನಿನ್ನ ಶಿಲುಬೆಯಲ್ಲಿ ಸತ್ತರಲ್ಲ ಸ್ವಾಮಿ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಎಷ್ಟು ನೋವು, ಎಷ್ಟು ವೇದನೆ, ಎಷ್ಟು ನೀನು ಸಹಿಸಿಕೊಂಡೆ ಸ್ವಾಮಿ. ಸೃಷ್ಟಿಕರ್ತನಾದ ದೇವರು ನೀನು ನನಗೋಸ್ಕರ ದೀನನಾಗಿ ದಾಸನಾಗಿ ಎಲ್ಲವನ್ನು ತ್ಯಾಗ ಮಾಡಿ. ಆದರೆ ನಾವು ನಿನಗೇನು ಮಾಡ್ತಾ ಇದ್ದೇವೆ? ಏನು ಕೊಡ್ತಾ ಇದ್ದೇವೆ? ಸಂತೋಷ ಕೊಡ್ತಾ ಇದ್ದೀವ? ದುಃಖ ಕೊಡ್ತಾ ಇದ್ದೀವ? ದೇವರೇ, ಬೆಳಿಗ್ಗೆ ನಮ್ಮ ಹೃದಯವನ್ನು ಕದಲಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ನಮ್ಮ ಹೃದಯಗಳನ್ನು ಪ್ರೇರೇಪಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಪರಿಶುದ್ಧಾತ್ಮನ ಪ್ರೇರಣೆ, ಕ್ರಿಸ್ತನ ಉತ್ತೇಜನ ನಮಗೆ ಬರಬೇಕು. ನನಗೋಸ್ಕರ ನನ್ನ ಪಾಪಕ್ಕಾಗಿ ಶಿಲುಬೆಯಲ್ಲಿ ಸತ್ತು ಸಮಾಧಿಲಿದ್ದು ಮೂರನೇ ಸಹಿತ ಬಂದ ನಮ್ಮ ಕರ್ತನಿಗೆ ನಾನು ಏನು ಕೊಡಲಿ? ಏನು ಕೊಟ್ಟು ಈ ಋಣ ತೀರಿಸಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ನಮ್ಮ ಪ್ರಾಣ ಕೊಟ್ಟರು ಸಾಲದು ಸ್ವಾಮಿ. ಅಷ್ಟು ವಿಶೇಷವಾದ ಪ್ರೀತಿ ನಮ್ಮನ್ನು ಪ್ರೀತಿಸಿ. ಮಗನೇ, ಇವೆಲ್ಲವುಗಳಿಂದ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯಾ? Do you love me more than all your possessions, all your comforts? Do you really love me? ನನ್ನನ್ನು ಪ್ರೀತಿಸ್ತೀಯಾ ಎಂಬಂಥ ಪ್ರಶ್ನೆ, ಆ ಒಂದು ಎಕ್ಕೋ, ಆ ಕೂಗು ನಮ್ಮ ಹೃದಯಗಳಲ್ಲಿ ಮೊಳಗಲಿ ಕರ್ತನೆ. ನಾವು ಕೇವಲ ಬಂದ ಹಾಗೆ ನಾವು ಹೋಗದ ಹಾಗೆ, ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ, ಒಂದು ತೀರ್ಮಾನ ಮಾಡುವ ಹಾಗೆ ನೀನು ಕಾರ್ಯ ಮಾಡು ಸ್ವಾಮಿ. ಹಾಗೆ ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ವ್ಯರ್ಥವಾಗಿ ಹೋಗುವುದಿಲ್ಲ. ಎಷ್ಟೋ ಜನರು ಈ ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ. ನೀನು ಯಾರನ್ನ ಪ್ರೇರೇಪಿಸ್ತೀಯೋ ನನಗೆ ಗೊತ್ತಿಲ್ಲ ಸ್ವಾಮಿ. ನಿನ್ನ ಸೇವೆಗೆ ಯಾರನ್ನು ಕರೀತೀಯೋ ನನಗೆ ಗೊತ್ತಿಲ್ಲ. ದೇವರ ಆತ್ಮನು ಯಾರನ್ನಾದರೂ ಪ್ರೇರೇಪಿಸುವುದಾದರೆ ಅವರು ಮುಂದೆ ಬಂದು ಸಮರ್ಪಿಸಿ ದೇವರ ಸೇವೆಗೆ ಅವರು ಮುಂದೆ ಬರುವಂತೆ ಸಹಾಯಿಸಬೇಕಾಗ್ತದೆ. ನೀನು ಎಲ್ಲ ಘನ ಮಾನ ಮಹಿಮೆ ಹೊಂದ್ಕೊಳ್ಬೇಕಾಗಿ ಒಡೆಯನು ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೀನ್.